ನೋಡ್ತಾ ಇರ್ಬೋದು ಟಾಟಾ ಆರಿಯಾ ಓಕೆ 2012 ಮಾಡಲು ಸರ್. 12 ಮಾಡಲು ಸೆಕೆಂಡ್ ಓನರ್ ಡೀಸೆಲ್ ವೇರಿಯಂಟ್. ಓಕೆ ಓಕೆ 8 ಸೀಟರ್ ವೆಹಿಕಲ್. ಹಾ ಸರ್. ಸರ್ ಇದ್ರ ಬೆಲೆ ಬಂದು ನಾವು 270 ಹೇಳ್ತಾ ಇದೀವಿ ಸರ್. ಹಾ ಸರ್. ಇದು ಮಾಡಲ್ ಆಗಿರೋದ್ರಿಂದ ಬರೀ ಒಂದು 50,000 70,000 ಡೌನ್ ಪೇಮೆಂಟ್ ಮಾಡ್ಲಿ, ಮಿಕ್ಕಿದ್ದು ಲೋನ್ ಮಾಡ್ಕೊಡ್ತೀವಿ ಸರ್. ಕಂಡೀಷನ್ ಇದೆ ಗಾಡಿ. ಹಾ ಸರ್. ಸೊ ಇದು ಬೆಲೆ ಬಂದು ಕಸ್ಟಮರ್ ವೆಹಿಕಲ್ ಇದು. ಓಕೆ. ಸೊ ಅವ್ರು 190 ಕೋಟ್ ಮಾಡ್ತಿದ್ದಾರೆ. ಓಕೆ. ಮುಂದೆ ಬರ್ಲಿ, ಅವ್ರು ಮುಂದೆ ಬರ್ತಾರೆ, ಎದುರುಗಡೆ ಕೂತ್ ಮಾತಾಡಿ ಕ್ಲೋಸ್ ಮಾಡಿ. ಸೊ ಓನರ್ ಕೂಡ ಇಲ್ಲೇ ಬರ್ತಾರೆ ಮುಂದೆ. ಹಾ ಸರ್, ಒಳ್ಳೆ ಗಾಡಿ, ನೀಟ್ಲಿ ಮೇಂಟೈನ್ಡ್. ಒಂದು 340 ಹೇಳ್ತಾ ಇದೀವಿ. ಓಕೆ. ಖಂಡಿತ HMI ಮಾಡಿ ಕೊಡ್ತೀವಿ ಸರ್. ಒಳ್ಳೆ ಗಾಡಿ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ಲೈಕ್ ಗುಡ್ ಕ್ವಾಲಿಟಿ ಕಾರ್ಸ್. ಒಂದು 540 ಹೇಳ್ತಾ ಇದೀವಿ ಸರ್. ಹಾ ಸರ್. ಮುಂದೆ ಬರ್ಲಿ, ಫೈನಲ್ ಟು ಫೈನಲ್ ಒಂದು 510 ಬಂದ್ರೆ ಮಾಡ್ಕೊಡ್ತೀವಿ ಸರ್. 510 ಗೆ? ಹಾ ಸರ್. ಲೋನ್ ಮತ್ತೊಮ್ಮೆ ಹೇಳ್ತಾ ಇದೀನಿ, ನಮ್ಮಲ್ಲಿ ಯಾವ್ದೇ ಗಾಡಿ ತೊಗೊಳ್ಳಿ, ನೀವು ಸ್ಯಾಂಡ್ರೋ ತೊಗೊಳ್ಳಿ, ಇನೋವಾ ತೊಗೊಳ್ಳಿ, XUV ತೊಗೊಳ್ಳಿ, ಯಾವ್ದೇ ಗಾಡಿ ತೊಗೊಳ್ಳಿ, ಲಕ್ಕಿ ಡ್ರಾ ಅಲ್ಲಿ ನಿಮ್ಗೆ ಗಾಡಿ ಸಿಗುತ್ತೆ. ಹೌದು. ಅದಾದ್ಮೇಲೆ ಯಾವ್ದೇ ಗಾಡಿ ತಗೊಂಡ್ರು ನಮ್ಮ ಹತ್ರ ಫ್ರೀ ಆಗಿ ಒಂದು ಸರ್ವಿಸ್ ಮಾಡ್ಕೊಡ್ತೀವಿ. ಸರ್ವಿಸ್ ಕೂಡ ಮಾಡ್ಕೊಡ್ತೀರಾ? ಫ್ರೀ ಸರ್ವಿಸ್. ಓಕೆ. ಫ್ರೀ ಟ್ರಾನ್ಸ್ಫರ್. ಟ್ರಾನ್ಸ್ಫರ್ ಫ್ರೀ? ಹಾ ಸರ್. ಮತ್ತೆ ಎಲ್ಲ ಫ್ರೀನಾ? ಜೀರೋ ಕಮಿಷನ್ ಸರ್. ಜೀರೋ ಕಮಿಷನ್ ಸರ್. ಟ್ರಾನ್ಸ್ಫರ್ ಡ್ಯೂಟಿ ಅದು. ಒಳ್ಳೆ ಗಾಡಿ ಇದು, ಮಾರುತಿ, ಮೇಂಟೆನೆನ್ಸ್ ಫ್ರೀ. ಕೇವಲ 64,000 ಓಡಿರೋ ಗಾಡಿ. 3,60,000 ಹೇಳ್ತಾ ಇದೀವಿ. ಮುಂದೆ ಬರ್ಲಿ, ಇನ್ನು ಹೆಚ್ಚು ಮಾಡ್ಕೊಡ್ತೀವಿ ಸರ್. 7,60,000 ರೂಪಾಯಿ. ಓಕೆ. ಯಾರಾದ್ರೂ 50,000 ಎತ್ಕೊಂಡ್ಬರ್ಲಿ, ಡೌನ್ ಪೇಮೆಂಟ್ ಬರೀ 50,000. 50,000. ಓಕೆ. ಮಿಕ್ಕಿ ನಾವು ಲೋನ್ ಮಾಡ್ಕೊಡ್ತೀವಿ ಸರ್. ಲೋನ್ ಕೂಡ ಮಾಡ್ಕೊಡ್ತೀರಾ? ಮಿಕ್ಕಿ ಲೋನ್ ಮಾಡ್ಕೊಡ್ತೀವಿ. ಇದೆ ಗಾಡಿ ಇದು, ಮ್ಯಾಗ್ನಾ ಆಪ್ಷನಲ್ ವೇರಿಯಂಟ್ ಇದು. ಇದ್ರ ಬೆಲೆ ಬಂದು 3,60,000 ಹೇಳ್ತಾ ಇದೀವಿ. ಮುಂದೆ ಬರ್ಲಿ, ಒಂದು 345 ಗೆ ಮಾಡಿ ಕೊಡ್ತೀವಿ ಸರ್. 345? ಹಾ ಸರ್. ಡೆಲಿವರಿ ಇದೆ ಅಂದ್ರೆ ಎಲ್ಲ ನೀವು ಮಾಡ್ಕೊಡ್ತೀರಾ? ಕಂಪ್ಲೀಟ್ ಆಗಿ. ಈಗ ಕಸ್ಟಮರ್ ರಿಕ್ವೈರ್ಮೆಂಟ್, ಓಕೆ, ಟಿಂಟ್ ಬೇಕಂದ್ರು, ಓಕೆ, ನಮ್ಮ ಕಾದರ್ ಬೇ ಅವರು ಟಿಂಟ್ ಹಾಕ್ತವ್ರೆ. ಅದಾದ್ಮೇಲೆ ಸಿಸ್ಟಮ್ ಬೇಕು ಅಂದ್ರು, ಗ್ಲಾಸ್ ಪೇಪರ್ ಅದೆಲ್ಲ ನೀವು ಸರ್ ಅವ್ರು ಬೇಕು ಅಂದ್ರು. ಕಸ್ಟಮರ್ ಹಿಂಗ್ ಬೇಕಂಗೆ ನಾವು ಮಾಡ್ಕೊಡ್ತೀವಿ ಸರ್. ಅವ್ರ ಆಸೆಯಲ್ಲಿ ಹೋಗೋದ್ ಬೇಡ, ನಾವೆಲ್ಲ ಇಲ್ಲೇ ಮಾಡ್ಕೊಡ್ತೀವಿ. ನಮ್ಮ ಕಾದರ್ ಬೇ ಅಂತ ಅವ್ರೆಲ್ಲ ಒಂದು ಹೇಳ್ಬಿಟ್ರೆ ಸರ್, ಎಲ್ಲ ಇಲ್ಲೇ ಬಂದು ಮಾಡ್ಬಿಡ್ತಾರೆ. ಸಿಸ್ಟಮ್ ಇಂದ ಹಿಡಿದು ಗಾಡಿ ಎಕ್ಸ್ಟ್ರಾ ಫಿಟ್ಟಿಂಗ್ ಏನೇನ್ ಬೇಕೋ ಎಲ್ಲ ಮಾಡ್ತಾರೆ. ಸ್ನೇಹಿತರೆ, ಎಲ್ಲರೂ ಹೇಗಿದ್ರೆ, ಎಲ್ಲರೂ ಚೆನ್ನಾಗಿದ್ರೆ ಅನ್ಕೊಂತೀನಿ. ಮತ್ತೊಂದ್ಸರಿ ನಾನು ಇವತ್ತೊಂದು ಹೊಸ ವಿಡಿಯೋ ಮಾಡೋಣ ಅಂದ್ಬಿಟ್ಟು ಡ್ರೀಮ್ ಕಾರ್ಸ್ ಬಂದಿದ್ದೀನಿ ಸರ್. ಹಾಗೇನೆ ಸರ್ ಇದ್ದಾರೆ, ಸರ್ ನಾವು ವೆಲ್ಕಮ್ ಮಾಡಿ ಕಂಪ್ಲೀಟ್ ಮಾಹಿತಿ ತಿಳ್ಕೊಳ್ಳೋಣ. ಹಾಗೇನೆ ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಸರ್. ನಿಮಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಓಕೆ ಸರ್, ನಿಮಗೂ ಒಳ್ಳೇದಾಗ್ಲಿ, ಒಳ್ಳೆ ಬಿಸ್ನೆಸ್ ಆಗ್ಲಿ ಸರ್. ಮತ್ತೊಂದ್ಸರಿ ನಿಮ್ ಶೋರೂಮ್ ಲೊಕೇಶನ್ ಹೇಳಿ ಸರ್. ಸರ್ ನಮ್ದು ಎಕ್ಸಾಕ್ಟ್ ಲೊಕೇಶನ್ ಬಂದು ನಾಗರಬಾವಿ ಔಟರ್ ರಿಂಗ್ ರೋಡ್. ಔಟರ್ ರಿಂಗ್ ರೋಡ್ ಪಕ್ಕದಲ್ಲೇ ಬರುತ್ತೆ. ಇಲ್ಲೊಂದು ಬಸ್ ಸ್ಟ್ಯಾಂಡ್ ಇದೆ. ಇದು ಮಾಲ್ಗಳ ಔಟರ್ ರಿಂಗ್ ರೋಡ್ ಬಸ್ ಸ್ಟ್ಯಾಂಡ್ ಅಲ್ಲಿ ಇರ್ತಾರೆ. ಬಸ್ ಸ್ಟ್ಯಾಂಡ್ ಬ್ಯಾಕ್ ಸೈಡ್ ಇದೆ ನಮ್ಮ, ಲೈಕ್ ಮೇನ್ ಅಟ್ಯಾಚ್ ಇದೆ. ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿ ನಮ್ಮ ಶೋರೂಮ್ ಬರುತ್ತೆ. ಸೊ ಪಕ್ಕದಲ್ಲೇ ಬರುತ್ತೆ, ನಿಮ್ಗೆ ಮೇನ್ ರೋಡ್ ಪಕ್ಕದಲ್ಲೇ ಇದೆ ಅನ್ಬೋದು. ಜಾಸ್ತಿ ಹುಡುಕೋ ಅವಶ್ಯಕತೆ ಅಲ್ಲಿ. ನೀವು ರೋಡ್ ಅಲ್ಲಿ ನಿಂತ್ರು ಡ್ರೀಮ್ ಕಾರ್ಸ್ ಅಂದ್ಬಿಟ್ಟು ನೀವು ಕಂಪ್ಲೀಟ್ ದೊಡ್ಡ ಬೋರ್ಡ್ ಹಾಕ್ಬಿಟ್ರೆ ಗ್ರೀನ್ ಯೆಲ್ಲೋ ಕಲರ್ ಅಲ್ಲಿ ನೀಟಾಗಿ ಕಾಣುತ್ತೆ ಅನ್ಬೋದು. ಸರ್ ಇವತ್ತು ಇಷ್ಟು ಸ್ಟಾಕ್ ಇದೆ. ಸ್ಟಾರ್ಟಿಂಗ್ ಪ್ರೈಸ್ ಏನಿದೆ ಸರ್ ಇವತ್ತು? ಸರ್ ನಮ್ಮಲ್ಲಿ ಸ್ಟಾರ್ಟಿಂಗ್ ಪ್ರೈಸ್ ಒಂದು 1.5 ಇಂದ ಹಿಡಿದು ಒಂದು 8 lakhs ವರೆಗೂ ಇದೆ ಗಾಡಿಗಳು. 1.5 ಲಕ್ಷದಿಂದ ಹಿಡಿದು 8 ಲಕ್ಷ. ಓಕೆ ಸರ್. ಸರ್ ಆಲ್ ಓವರ್ ಕರ್ನಾಟಕ ಲೋನ್ ಆಗುತ್ತಲ್ವಾ? ಸರ್ ಖಂಡಿತ. ಅವ್ರದ್ದು ಪ್ರೊಫೈಲ್ ಚೆನ್ನಾಗಿದ್ರೆ ಲೋನ್ ಮಾಡ್ಕೊಡ್ತೀವಿ. ಏನ್ ಅವ್ರದ್ದು ಓವರ್ ಡ್ಯೂ, ಚೆಕ್ ಬೌನ್ಸ್ ಆಗಿರ್ಬೋದು, ಆತರ ಯಾವ್ದೇ ತರ ಇದಿರಬಾರ್ದು. ಸಿಬಿಲ್ ಲೈಕ್ ನೀಟ್ ಆಗಿದ್ರೆ ಲೋನ್ ಮಾಡ್ಕೊಡ್ತೀವಿ. ಸಿಬಿಲ್ ಇಶ್ಯೂ ಇದ್ರು, ಓನ್ ಬಿಲ್ಡಿಂಗ್ ಇದ್ರು ಬೇಕಾದ್ರೆ ಲೋನ್ ಮಾಡ್ಕೊಡ್ತೀವಿ ಸರ್. ಸೊ ಲೋನ್ ಮಾಡ್ಕೊಡ್ತೀರಾ ಸರ್. ಹ್ಯಾಪಿ ನ್ಯೂ ಇಯರ್ ಎಲ್ಲ ನಿಮ್ಮ ಮೋಟಾರ್ ಸೈಕಲ್ ಲೈಫ್ ಕನ್ನಡ ಚಾನಲ್ ವೀಕ್ಷಕರಿಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಬನ್ನಿ, ಹೊಸ ವರ್ಷದಲ್ಲಿ ಒಂದು ಒಳ್ಳೆ ಗಾಡಿ ಕೊಡ್ತೀವಿ, ತಗೊಂಡೋಗಿ. ಅದ ಹೇಳಕ್ ಇಷ್ಟಪಡ್ತೀನಿ ಸರ್. ಹಂಗೆ ನಮ್ಮ ಆಫರ್ ಇನ್ನೂ ಕಂಟಿನ್ಯೂ ಇದೆ ಸರ್. ಅದು ಲಾಸ್ಟ್ ಟೈಮ್ ಆಫರ್ ಇದೆಯಲ್ಲ ಸರ್? ಸರ್ ಆಫರ್ ಸರ್ ನಮ್ಮಲ್ಲಿ ಯಾವ್ದೇ ವೆಹಿಕಲ್ ತಗೊಳ್ಳಿ, ನಿಮಗೆ ಒಂದು ನಮ್ಮ ಕಡೆಯಿಂದ ಒಂದು ಲಕ್ಕಿ ಡ್ರಾ ಅಂತ ಇರುತ್ತೆ. ಸೊ ಅದು ಇರೋದು ನೆಕ್ಸ್ಟ್ ಮಂತ್ 14th ಇರೋದು. ಒಂದು ಹೋಂಡಾ ಆಕ್ಟಿವ್ ಕೊಡ್ತಾ ಇದೀವಿ ಬಂಪರ್ ವೈಸ್ ಆಗಿ. ಸೊ ಅದು ಯಾವ್ದೇ ಗಾಡಿ ತಗೊಳ್ಳಿ, ಲೈಕ್ ನಿಮ್ಗೆ ಸ್ಮಾಲ್ ಗಾಡಿ ತಗೊಳ್ಳಿ, ದೊಡ್ಡ ಗಾಡಿ ತಗೊಳ್ಳಿ, ಒಂದು ಕೂಪನ್ ಕೊಡ್ತೀವಿ. ಸೊ ಅದು ನೆಕ್ಸ್ಟ್ ಮಂತ್ February 14th ಲಕ್ಕಿ ಡ್ರಾ ಇದೆ. ಸೊ ಅವತ್ತು ಯಾರದು ಲೈಕ್ ಲಕ್ಕಿ ಇದಾರೆ ಕಸ್ಟಮರ್, ಯಾರು ಲಕ್ಕಿ ಇದೆ ಗೊತ್ತಿಲ್ಲ ಸರ್, ಅದು ಲೈವ್ ಅಲ್ಲಿ ಮಾಡ್ತೀವಿ. ಲೈವ್ ಅಲ್ಲಿ ಯಾರಿಗಾರು ಆಗ್ಲಿ, ಯಾರಿಗೋದ್ರು ಖುಷಿನೇ. ಯಾಕಂದ್ರೆ ಎಲ್ಲಾರ ನಮ್ ಕಸ್ಟಮರ್ಸ್ ನಮ್ಮ ಹತ್ರ ಗಾಡಿ ತಗೊಂಡಿರ್ತಾರೆ. ಸೊ ಒಟ್ನಲ್ಲಿ ಯಾರೋ ಒಬ್ಬರಿಗೆ ಅದೃಷ್ಟಶಾಲಿಗೆ ಆ ಗಾಡಿ ಸಿಗುತ್ತೆ ಸರ್. ಸೊ ಇನ್ನೂ 1.5 ತಿಂಗಳು ಇದೆಯಲ್ಲ ಸರ್? ಇನ್ನೂ ಒಂದು ಸರ್ ಇನ್ನ ಲೈಕ್ ಆಲ್ಮೋಸ್ಟ್ 1.5 ತಿಂಗಳಿದೆ ಸರ್. ಸೊ 6 month ಆಫರ್ ನಡೀತಾ ಇತ್ತು. ಸೊ ಇವಾಗ ಇನ್ನೂ 1.5 ತಿಂಗಳಿದೆ. ಸೊ ಯಾರನ್ನ ಇಲ್ಲಿ ಕಾರ್ ತಗೋಬಹುದು, ಯಾರ್ದೋ ಒಂದು ಲಕ್ಕಿ ಡ್ರಾ ಅಂತ ಒಂದು ಚೀಟಿ ಎತ್ಕೊಂತಾರೆ. ಸೊ ಅದು ಯಾರ ಹೆಸರು ಬರುತ್ತೆ ಇಷ್ಟು ಕಾರ್ ತಗೊಂಡ್ರಲ್ಲಿ ಅವ್ರಿಗೆ ಆಕ್ಟಿವ್ ಸಿಗುತ್ತೆ ಅನ್ಬೋದು. ಅಲ್ಲೊಂದು ವೈಟ್ ಆಕ್ಟಿವ್ ಇದೆ ಹೊಸದು. ಸೊ ಸಿಗುತ್ತೆ ಅನ್ಬೋದು ಸರ್. ಹಾಗಾದ್ರೆ ವಿಡಿಯೋ ಶುರು ಮಾಡೋಣ. ಸೊ ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ವಿಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಾನು ಇನ್ಸ್ಟಾಗ್ರಾಮ್ ಮೋಟರ್ ಸೈಕಲ್ ಲೈಫ್ ಕನ್ನಡ ಅಂತ ಅಲ್ಲೂ ಕೂಡ ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಸೊ ಬನ್ನಿ ಹಾಗಾದ್ರೆ ವಿಡಿಯೋನ ಶುರು ಮಾಡೋಣ. ಯಾವ ವೆಹಿಕಲ್ ತೋರಿಸ್ತೀರಾ ಸರ್? ಸರ್ ನೋಡಿ ಸರ್, ನೀವು ನೋಡ್ತಾ ಇರ್ಬೋದು ಟಾಟಾ ಆರಿಯಾ. ಓಕೆ. 2012 ಮಾಡಲು ಸರ್. 12 ಮಾಡಲು ಸೆಕೆಂಡ್ ಓನರ್ ಡೀಸೆಲ್ ವೇರಿಯಂಟ್. ಓಕೆ ಓಕೆ. 8 ಸೀಟರ್ ವೆಹಿಕಲ್. ಸರ್ ಇದ್ರ ಬೆಲೆ ಬಂದು ನಾವು 270 ಹೇಳ್ತಾ ಇದೀವಿ ಸರ್. ಇದು ಮಾಡಲ್ ಆಗಿರೋದ್ರಿಂದ ಬರೀ ಒಂದು 50,000 70,000 ಡೌನ್ ಪೇಮೆಂಟ್ ಮಾಡ್ಲಿ, ಮಿಕ್ಕಿದ್ದು ಲೋನ್ ಮಾಡ್ಕೊಡ್ತೀವಿ ಸರ್. ಸರ್ 2012 ಮಾಡಲ್, ಸೆಕೆಂಡ್ ಓನರ್, ಡೀಸೆಲ್ ವೇರಿಯಂಟ್, 8 ಸೀಟರ್, ಕೇವಲ 270 ಅದ್ರಲ್ಲಿ ಬೇಕಾದ್ರೆ ಇದಕ್ಕೆ ಲೋನು ಆಗುತ್ತೆ.
ಓಕೆ ಒಂದು 50,000 ಡೌನ್ ಪೇಮೆಂಟ್ ಮಾಡ್ಲಿ, ಹ್ಮ್. ಸಿವಿಲ್ ಚೆನ್ನಾಗಿದ್ಯಾ, ಹ್ಮ್. ಮಿಕ್ಕಿದ್ದು ನಾವು ಲೋನ್ ಮಾಡ್ಕೊಡ್ತೀವಿ ಸರ್. ಲೋನ್ ಮಾಡ್ಕೊಂಡು ಸರ್ ಸ್ಟಾರ್ಟಿಂಗ್ ಅಲ್ಲಿ ಇಂಟ್ರೊಡಕ್ಷನ್ ಹೇಳಿದ್ವಿ 1.5 ಲಕ್ಷದಿಂದ ಕಾರ್ ಅಂತಂದು ಸರ್ ಎಲ್ಲಿದೆ ಸರ್ ಸರ್ ಇವೆಲ್ಲ ಇದೆ ನೋಡಿ ಸರ್. ಇದೆಲ್ಲ ಅದೇನಾ ಸರ್ ಇದು ಹಾ ಸರ್. ಸರ್ ಫಸ್ಟ್ ಆಗಿ ಡೀಟೇಲ್ಸ್ ಹೇಳ್ಬಿಡಿ. ಸರ್ ಇದು ಆಲ್ಟೋ ಸರ್, 2010 ಮಾಡಲ್, ಓಕೆ ಸಿಂಗಲ್ ಓನರ್. ಸಿಂಗಲ್ ಓನರ್. ಹಾ ಸರ್, ಬರೀ 60,000 ಹೊಡಿದೆ. ಓಕೆ ಇದ್ರ ಬೆಲೆ ಬಂದು ಹ್ಮ್. 2 lakhs ಹೇಳ್ತಾ ಇದೀವಿ. ಓಕೆ ಮುಂದೆ ಬರ್ಲಿ, ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿ ಕೊಡ್ತೀವಿ ಸರ್. ಸೊ ಕಡಿಮೆ ಆಗುತ್ತೆ ಹಾ ಸರ್, ಖಂಡಿತ. ಸರ್ ಹಾಗೆ ಶಿಫ್ಟ್ ಸರ್ ತುಂಬಾ ಜನ ಕೇಳ್ತಿರ್ತಾರೆ. ಸರ್ ಇದು 2008 ಮಾಡಲ್ ಸರ್, ಹಾ ಸರ್. ಸೆಕೆಂಡ್ ಓನರ್, ಬರೀ 73,000 ಹೊಡಿದೆ. ಹ್ಮ್ FC ಆಲ್ಮೋಸ್ಟ್ FC ಲೈಕ್ ಎಲ್ಲ ಆಗಿದೆ, ಹ್ಮ್. ಫ್ರೆಶ್ FC ಇನ್ಸೂರೆನ್ಸ್ ಆಗಿದೆ. ಓಕೆ ಇದು ಬೆಲೆ ಬಂದು 230 ಹೇಳ್ತಾ ಇದೀವಿ. ಓಕೆ ಮುಂದೆ ಬರ್ಲಿ, ಹೆಚ್ಚು ಕಮ್ಮಿ ಮಾಡ್ಕೊಡ್ತೀವಿ. ಇನ್ನೂ ಕಡಿಮೆ ಆಗುತ್ತೆ ಹಾ ಸರ್. ಸರ್ ನೆಕ್ಸ್ಟ್. ಸರ್ ಇದು ಸ್ಪಾರ್ಕ್, ಹ್ಮ್ 2010 ಮಾಡಲು ಓಕೆ ಗಾಡಿ. ಇದು ಕೇವಲ 120 ಕೊಡ್ತೀವಿ. 1,20,000 ಹಾ, ಮುಂದೆ ಬರ್ಲಿ ಇನ್ನು ಹೆಚ್ಚು ಕಮ್ಮಿ ಮಾಡ್ಕೊಡ್ತೀವಿ. ಇದರಲ್ಲೂ ಕಡಿಮೆ ಆಗುತ್ತೆ. ಹಾ ಸರ್, ಖಂಡಿತ. ಓಕೆ ಸರ್ ಹಾಗೆ ನೆಕ್ಸ್ಟ್. ಸರ್ ಇದೊಂದು ಜೆನ್ಎಸ್ ಸ್ಟಿಲ್. ಹ್ಮ್ ಸರ್ ಇದು ಮಾಡಲು ಬಂದು 2008 ಮಾಡಲು. ಓಕೆ ಇದರಲ್ಲಿ ಏರ್ ಬ್ಯಾಗ್ ಇದೆ. ಏರ್ ಬ್ಯಾಗ್ ಕೂಡ ಇದೆ. ಏರ್ ಬ್ಯಾಗ್ ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ. ಹಾ ಸರ್, ಸಿಂಗಲ್ ಏರ್ ಬ್ಯಾಗ್ ವೆಹಿಕಲ್. ಹ್ಮ್ ಇದ್ರ ಬೆಲೆ ಬಂದು 160 ಹೇಳ್ತಾ ಇದೀವಿ. ಹಾ ಮುಂದೆ ಬನ್ನಿ ಸರ್, ಒಂದು 1.5 ಮಾಡಿ ಕೊಡ್ತೀವಿ. 1.5 ಆಗುತ್ತೆ. ಹಾ ಸರ್. ಸರ್ ನೆಕ್ಸ್ಟ್ ಸರ್ Sandro. ಇನ್ನೊಂದು ಸ್ಯಾಂಡ್ರೋ ಇದೆ. ಹ್ಮ್ ಸರ್ ಇದು 2007 ಮಾಡಲು, ಓಕೆ ಸೆಕೆಂಡ್ ಓನರ್. ಹಾ ಇದು ವಿತ್ CNG ಇದೆ ಗಾಡಿಲಿ. CNG ಸರ್ CNG Petrol ಇದೆ, with CNG. ಪೆಟ್ರೋಲ್ ವಿತ್ CNG. ಹ್ಮ್. ಲೈಕ್ ಅಲಾಯ್ ವೀಲ್ ಇದೆ ಓಕೆ ಗಾಡಿ. ನೀವು ನೋಡ್ತಾ ಇರ್ಬೋದು, ಮಿಂಟ್ ಕಂಡೀಷನ್ ಇದೆ ಗಾಡಿ. ಹಾ ಸರ್. ಸೊ ಇದು ಬೆಲೆ ಬಂದು ಕಸ್ಟಮರ್ ವೆಹಿಕಲ್ ಇದು. ಓಕೆ ಸೊ ಅವ್ರು 190 ಕೋಟ್ ಮಾಡ್ತಿದ್ದಾರೆ. ಓಕೆ ಮುಂದೆ ಬರ್ಲಿ, ಅವ್ರು ಮುಂದೆ ಬರ್ತಾರೆ. ಎದುರುಗಡೆ ಕೂತ್ ಮಾತಾಡಿ ಕ್ಲೋಸ್ ಮಾಡಿ. ಸೊ ಓನರ್ ಕೂಡ ಇಲ್ಲೇ ಬರ್ತಾರೆ ಮುಂದೆ. ಹಾ ಸರ್, ಒಳ್ಳೆ ಗಾಡಿ, ಹ್ಮ್ ನೀಟ್ಲಿ ಮೇಂಟೈನ್ಡ್ ಓಕೆ ಗಾಡಿ. ಎಕ್ಸ್ಟ್ರಾ ಫಿಟ್ಟಿಂಗ್ ಏನಿಲ್ಲ ಅಂದ್ರು ಒಂದು 70,000 ಇದೆ ಸರ್. 1,90,000. ಹಾ ಸರ್, 190 ಹೇಳ್ತಾ ಇದಾರೆ. ಹಾ ಮುಂದೆ ಬರ್ಲಿ, ಹೆಚ್ಚು ಕಮ್ಮಿ ಮಾಡ್ಕೊಡ್ತೀವಿ ಸರ್. ಇದು ನೋಡ್ತಾ ಇರ್ಬೋದು i20 ಸರ್, ಓಕೆ 11 ಮಾಡಲ್ i20. ಹ್ಮ್. ಸಿಂಗಲ್ ಓನರ್, ಬರೀ 79,000 ಓಡಿದೆ. ಸಿಂಗಲ್ ಓನರ್. ಸಿಂಗಲ್ ಓನರ್ 79,000 ಓಡಿದೆ. ಓಕೆ ವಿತ್ ಸರ್ವಿಸ್ ರೆಕಾರ್ಡ್ ಇದೆ ಗಾಡಿಲಿ. ಓಕೆ ಗಾಡಿ ಬಂದು ಮ್ಯಾಗ್ನಾ ಆಪ್ಷನಲ್ ವೇರಿಯಂಟ್. ಹ್ಮ್. ಇದರಲ್ಲಿ ನಿಮ್ಗೆ AC, ಪವರ್ ಸ್ಟೇರಿಂಗು, 4 Okay. ಪವರ್ ವಿಂಡೋ, ಲೈಕ್ ಆಲ್ಮೋಸ್ಟ್ ನಿಮ್ಗೆ ಏನೇನ್ ಬರುತ್ತೆ ಟಾಪ್ ಅಂಡ್ ಎಲ್ಲ ಬರುತ್ತೆ. ಇದ್ರ ಬೆಲೆ ಬಂದು ಒಂದು 3 lakhs ಹೇಳ್ತಾ ಇದೀವಿ ಸರ್. 11 Okay. ಮಾಡಲ್ ಸಿಂಗಲ್ ಓನರ್, 79,000 ಓಡಿದೆ. ಹಾ ವಿತ್ ಹಿಸ್ಟ್ರಿ ಅವೈಲೇಬಲ್ ಇದೆ ಗಾಡಿಲಿ. ಓಕೆ 3 lakhs. ಇದು ಪ್ರೈಸ್ ಬಂದು 3 ಲಕ್ಷ ಹೇಳ್ತಾ ಇದೀವಿ. ಮುಂದೆ ಬರ್ಲಿ, ಹೆಚ್ಚು ಕಮ್ಮಿ ಮಾಡ್ಕೊಡ್ತೀವಿ ಸರ್. ಕಡಿಮೆ ಆಗುತ್ತೆ. ಖಂಡಿತ ಕಡಿಮೆ ಆಗುತ್ತೆ ಸರ್. ಇದು ಮಾಡಲ್ ಬಂದು 2012, ಓಕೆ ಸೆಕೆಂಡ್ ಓನರ್ ಆಗಿದೆ. ಹಾ ಸರ್. ಕೇವಲ 89,000 ಓಡಿದೆ. ಬರೀ 89,000. 89,000 ಓಡಿದೆ. ಹಾ. ಇದು ಅಷ್ಟೇ ಸರ್, ಶೋರೂಮ್ ಮಿಷನ್ ಸಮೇತ ಇದೆ ಗಾಡಿ. ಓಕೆ ಇದು VXI ಆಗಿದೆ. ಹ್ಮ್ VXI ವೇರಿಯಂಟ್, ಪೆಟ್ರೋಲ್ ಇಂಜಿನ್. ಸರ್ ಇದ್ರ ಬೆಲೆ ಬಂದು 340 ಹೇಳ್ತಾ ಇದೀವಿ. ಓಕೆ ಖಂಡಿತ ಹೆಚ್ಚು ಕಮ್ಮಿ ಮಾಡಿ ಕೊಡ್ತೀವಿ ಸರ್. ಒಳ್ಳೆ ಗಾಡಿ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ಹಾ ಲೈಕ್ ಗುಡ್ ಕ್ವಾಲಿಟಿ ಕಾರ್ಸ್ 3 ಸರ್. ಇದು 340 ಹೇಳ್ತಾ ಇದೀವಿ. ಓಕೆ ಒಂದು 320ಗೆ ಫೈನಲ್ ಮಾಡಿ ಕೊಡ್ತೀವಿ. 320 ಆಗುತ್ತೆ. ಹಾ ಸರ್, ಲೋನ್ ಕೂಡ ಆಗುತ್ತೆ. ಓಕೆ ಸರ್ ವರ್ಣ ಇದೆ ಸರ್, ತುಂಬಾ ಜನ ಕೇಳ್ತಿರ್ತಾರೆ ವರ್ಣ ಅಂತ. ನಿಮ್ಮ ಹತ್ರ 2 ವರ್ಣ ಇದೆ. ಫಸ್ಟ್ ಡೀಟೇಲ್ಸ್ ಹೇಳಿ ಸರ್. ಸರ್ ಇದು 2014 ಮಾಡಲ್, ಓಕೆ ಸಿಂಗಲ್ ಓನರ್ ಸರ್. ಹಾ ಸರ್. SX ಆಪ್ಷನಲ್ ವೇರಿಯಂಟ್ ಇದು. ಓಕೆ ಬಟನ್ ಸ್ಟಾರ್ಟ್ ಇದೆ, ಫುಲ್ಲಿ ಟಾಪ್ ಎಂಡ್. ಇದು ನೋಡ್ತಾ ಇರ್ಬೋದು ನೀವು. ಈ ಹೆಡ್ಲೈಟ್ ಅಲ್ಲಿ ಏನಿದೆ, ಓಕೆ ಲಿಮಿಟೆಡ್ ಗಾಡಿ ಮಾತ್ರ ಬರೋದು ಹೆಡ್ಲೈಟ್. ಓಕೆ ಓಕೆ 14 ಮಾಡಲ್ ಸಿಂಗಲ್ ಓನರ್, 8 ಏರ್ ಬ್ಯಾಗ್ ಇರೋಂತ ಗಾಡಿ ಇದು. ಸರ್ ಫುಲ್ಲಿ ಲೋಡೆಡ್. ಹಾ ಸರ್, ಫುಲ್ಲಿ ಲೋಡೆಡ್ ಓಕೆ ಓಕೆ ಸರ್. ಇದ್ರ ಬೆಲೆ ಬಂದು ಒಂದು 540 ಹೇಳ್ತಾ ಇದೀವಿ ಸರ್. ಹಾ ಸರ್. ಮುಂದೆ ಬರ್ಲಿ, ಫೈನಲ್ ಟು ಫೈನಲ್ ಒಂದು 510 ಬಂದ್ರೆ ಮಾಡ್ಕೊಡ್ತೀವಿ ಸರ್. 510 ಹಾ ಸರ್, ಲೋನ್ ಅಷ್ಟೇ. ಒಂದು ಅವ್ರ ಸಿವಿಲ್ ಚೆನ್ನಾಗಿದ್ಯಾ, ಓಕೆ ಒಂದು 70,000 ಲೋನ್ ಇದು ಮಾಡ್ಲಿ, ಡೌನ್ ಪೇಮೆಂಟ್. ಓಕೆ ಮಿಕ್ಕಿದ್ದು ನಾವು ಲೋನ್ ಮಾಡ್ಕೊಡ್ತೀವಿ ಸರ್. ಇನ್ನೊಂದು ವರ್ಣ ಸರ್. ಈ ವರ್ಣ ಬಂದು 2012 ಮಾಡಲು, ಓಕೆ ಸೆಕೆಂಡ್ ಓನರ್ ಆಗಿದೆ. ಹಾ ಸರ್. ಇದು ಅಷ್ಟೇ 80,000 ಓಡಿದೆ. 80,000 ಹೊಡಿ ಸರ್. ಹಾ ಸರ್. ಇದು EX ವೇರಿಯಂಟ್ ಓಕೆ ಸರ್. ಇದು EX ವೇರಿಯಂಟ್. ಇದು ಪ್ರೈಸ್ ಬಂದು ಒಂದು 4,20,000 ಹೇಳ್ತಾ ಇದೀವಿ. ಓಕೆ ಮುಂದೆ ಬರ್ಲಿ, ಒಂದು ಫೈನಲ್ ಟು ಫೈನಲ್ ಒಂದು 4 lakhs ಗೆ ಮಾಡಿ ಕೊಡ್ತೀವಿ. 4 ಲಕ್ಷಕ್ಕೆ ಆಗುತ್ತೆ ಖಂಡಿತ ಸರ್. ಮಾಡ್ತೀವಿ ಲೋನು ಸರ್. ಲೋನು ಇದು ಅಷ್ಟೇ ಸರ್, ಒಂದು 70,000 ಡೌನ್ ಪೇಮೆಂಟ್ ಮಾಡಿ. ಹಾ ಸಿವಿಲ್ ಚೆನ್ನಾಗಿದೆ, 70,000. ಓಕೆ ಸಿವಿಲ್ ಕಮ್ಮಿ ಇದೆಯಾ, ಹಾ 1.5 ಲಕ್ಷ ಡೌನ್ ಪೇಮೆಂಟ್. 1.5 ಲಕ್ಷ ಮಾಡಿ ಸಾಕು. ಹಾ ಸರ್, ಮಿಕ್ಕಿ ಲೋನ್ ಮಾಡ್ಕೊಡ್ತೀವಿ ಸರ್. ಬ್ರ್ಯಾಂಡ್ ನ್ಯೂ ಟೈರ್ ಇದೆ. ಹ್ಮ್ ಸೀಟ್ ನೋಡಿ, ಲೆದರ್ ಅಪೋಲ್ಸ್ಟ್ರಿ ಇದೆ. ಓಕೆ ಓಕೆ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಎಲ್ಲ ಇದೆ ಗಾಡಿಲಿ. ಓಕೆ ಆಲ್ಮೋಸ್ಟ್ ಫುಲ್ಲಿ ಟಾಪ್ ಎಂಡ್. ಬಟನ್ ಸ್ಟಾರ್ಟ್ ಒಂದು ಬರಲ್ಲ ಅಷ್ಟೇ. ಸ್ಯಾಂಡ್ರೋ ತುಂಬಾ ಜನ ಕೇಳ್ತಿರ್ತಾರೆ. ಸ್ಯಾಂಡ್ರೋ ಇದೆ ಸರ್, ಡೀಟೇಲ್ಸ್ ಸರ್. ಸರ್ ಸ್ಯಾಂಟ್ರೋ ನಮ್ಮ ಹತ್ರ ಇದೆ. ಹಾ 6 ಮಾಡಲು, ಓಕೆ ಸಿಂಗಲ್ ಓನರ್ ಸರ್. ಸಿಂಗಲ್ ಓನರ್. ನಿಮ್ಗೆ ಸಿಂಗಲ್ ಓನರ್ ಸಿಗೋದೇ ರೇರು. ತುಂಬಾ ರಿಯರ್ ಸರ್. ಅಂತ ನಮ್ಮ ಹತ್ರ ಒಂದು ಗಾಡಿ ಇದೆ ಸರ್, ಬರೀ 69,000 ಓಡಿದೆ. ಓಕೆ 2006 ಮಾಡಲ್, ಸಿಂಗಲ್ ಓನರ್. 6 ಮಾಡಲ್. ಹಾ ಸರ್, XL ವೇರಿಯಂಟ್ ಆಗಿದೆ. ಓಕೆ AC, ಪವರ್ ಸ್ಟೇರಿಂಗ್, ಹಾ. ಪ್ರಿಂಟೆಡ್ ಪವರ್ ವಿಂಡೋ ಬರುತ್ತೆ. ಓಕೆ ಇದಕ್ಕೆ ಅಷ್ಟೇ ಸರ್, ಫ್ರೆಶ್ FC ಇನ್ಸೂರೆನ್ಸ್ ಆಲ್ರೆಡಿ ಆಗಿದೆ. ಓಕೆ ಇದು ಬೆಲೆ ಬಂದು 175 ಹೇಳ್ತಾ ಇದೀವಿ. ಹಾ ಫೈನಲ್ ಟು ಫೈನಲ್ ಹಾ. ಒಂದು 160ಗೆ ಮಾಡಿ ಕೊಡ್ತೀವಿ ಸರ್. ಸರ್ ನಮ್ಮಲ್ಲಿ ಯಾವ್ದೇ ಗಾಡಿ ತಗೊಳ್ಳಿ, ಮತ್ತೊಮ್ಮೆ ಹೇಳ್ತಾ ಇದೀನಿ, ನಮ್ಮಲ್ಲಿ ಯಾವ್ದೇ ಗಾಡಿ ತಗೊಳ್ಳಿ, ನೀವು ಸ್ಯಾಂಟ್ರೋ ತಗೊಳ್ಳಿ, ಇನೋವಾ ತಗೊಳ್ಳಿ, XUV ತಗೊಳ್ಳಿ, ಯಾವ್ದೇ ಗಾಡಿ ತಗೊಳ್ಳಿ, ಲಕ್ಕಿ ಡ್ರಾ ಅಲ್ಲಿ ನಿಮ್ಗೆ ಗಾಡಿ ಸಿಗುತ್ತೆ. ಹೌದು. ಅದಾದ್ಮೇಲೆ ಯಾವ್ದೇ ಗಾಡಿ ತಗೊಂಡ್ರು ನಮ್ಮ ಹತ್ರ ಫ್ರೀ ಆಗಿ ಒಂದು ಸರ್ವಿಸ್ ಮಾಡ್ಕೊಡ್ತೀವಿ. ಸರ್ವಿಸ್ ಕೂಡ ಮಾಡ್ಕೊಡ್ತೀರಾ? ಫ್ರೀ ಸರ್ವಿಸ್, ಓಕೆ ಫ್ರೀ ಟ್ರಾನ್ಸ್ಫರ್, ಹಾ
ಟ್ರಾನ್ಸ್ಫರ್ ಫ್ರೀ. ಹಾ ಸರ್, ಮತ್ತೆ ಎಲ್ಲ ಫ್ರೀನಾ? ಜೀರೋ ಕಮಿಷನ್ ಸರ್. ಜೀರೋ ಕಮಿಷನ್ ಸರ್ ಟ್ರಾನ್ಸ್ಫರ್ ಡ್ಯೂಟಿ ಅದು ಓಕೆ ನಾವು ಮಾಡ್ಕೊಡ್ತೀವಿ. ಹಾ ಸರ್ವಿಸ್ ನೆಕ್ಸ್ಟ್ ಕಸ್ಟಮರ್ ಆಸಲ್ ಫ್ರೀ ಇರಬೇಕು, ಓಕೆ ಟೆನ್ಷನ್ ಇರಬಾರ್ದು. ಮತ್ತೆ ನಾನು ಮೆಕ್ಯಾನಿಕ್ ಹತ್ರ ಹೋಗ್ಬೇಕು, ಅದ್ ಮಾಡ್ಸ್ಬೇಕು ಅಂದಿಲ್ಲ. ಅವ್ರ ಮುಂದೆನೆ ಕಣ್ ಮುಂದೆನೆ ಒಂದು ಸರ್ವಿಸ್ ಮಾಡ್ಕೊಡ್ತೀವಿ. ಆಯಿಲ್ ಸರ್ವಿಸ್ ಮಾಡಿ ನೀಟಾಗಿ ಒಂದು ಗಾಡಿನ ಟ್ರಾನ್ಸ್ಫರ್ ಮಾಡಿ ಜೀರೋ ಕಮಿಷನ್ ಮಾಡಿ ಕೊಡ್ತೀವಿ ಸರ್. ಸರ್ ಇನ್ನೊಂದು ಸರ್ ಪ್ರೈಸ್ ಹೇಳ್ಬಿಡಿ ಸರ್ ಇದ್ರದ್ದು. ಸರ್ ಫೈನಲ್ ಟು ಫೈನಲ್ ಒಂದು 1,60,000 ಮಾಡ್ಕೊಡ್ತೀವಿ. 1,60,000. ಹಾ ಸರ್. ನೆಕ್ಸ್ಟ್ ಸರ್ ನಮ್ಮ ಹತ್ರ ಒಂದು i10 ಇದೆ ಸರ್. ಓಕೆ 2010 ಮಾಡಲು ಸಿಂಗಲ್ ಓನರ್, ಬರೀ 61,000 ಓಡಿದೆ. ಸಿಂಗಲ್ ಓನರ್. ಹಾ ಸರ್, ಓಕೆ 61,000 ಓಡಿದೆ. ಹಾ ಶೋರೂಮ್ ಹಿಸ್ಟ್ರಿ ಸಮೇತ ಇದೆ ಗಾಡಿ. ಓಕೆ ಇದ್ರ ಬೆಲೆ ಬಂದ್ ಸರ್ ಒಂದು 260 ಹೇಳ್ತಾ ಇದೀವಿ. ಹಾ 10 ಸಿಂಗಲ್ ಓನರ್ 260 ಹೇಳ್ತಾ ಇದೀವಿ. ಓಕೆ ಮುಂದೆ ಬರ್ಲಿ, ಹಾ. ಅವ್ರ ಗಾಡಿ ಓಡಿಸ್ಲಿ, ಇಷ್ಟ ಆಯ್ತಾ ಪ್ರೈಸಿಂಗ್ ಒಳ್ಳೆ ಪ್ರೈಸ್ ಮಾಡ್ಕೊಡ್ತೀವಿ ಸರ್. ಎಷ್ಟು ಹೇಳಿದ ಪ್ರೈಸು? ಸರ್ 2,60,000. ಹಾ ಬರೀ 60,000 ಓಡಿದೆ. 2010 ಮಾಡಲು ಸಿಂಗಲ್ ಓನರ್ ಗಾಡಿ. ಸಿಂಗಲ್ ಓನರ್. ಹಾ ಸರ್. ಎಷ್ಟು? ಸರ್ ನಮ್ಮ ಹತ್ರ ಒಂದು ಟಾಟಾ ಇಂಡಿಕಾ ವಿಸ್ಟಾ ಇದೆ ಸರ್. ಓಕೆ ವಾಟರ್ ಜೆಟ್ ಇಂಜಿನ್, ಡೀಸೆಲ್ ವೆಹಿಕಲ್. ಓಕೆ ಸ್ವಿಫ್ಟ್ ಅಲ್ಲಿ ಏನ್ ಇಂಜಿನ್ ಬರ್ತಲ್ಲ ಹ್ಮ್ ಸೇಮ್ ಇಂಜಿನ್ ಬರ್ದಿದ್ರಲ್ಲೂ. ಓಕೆ ಸರ್. 20 ಮೈಲ್ ಮೈಲೇಜ್ ಬರೋಂತ ಗಾಡಿ. ಹಾ ಸರ್. 10 ಸಿಂಗಲ್ ಓನರ್, ಬರೀ 72,000 ಓಡಿದೆ. ಓಕೆ ಶೋರೂಮ್ ಹಿಸ್ಟ್ರಿ ಸಮೇತ ಇದೆ ಗಾಡಿ. ಹಾ ಸರ್. ಇದ್ರ ಬೆಲೆ ಬಂದ್ ಸರ್ ಒಂದು 2,10,000 ಹೇಳ್ತಾ ಇದೀವಿ. ಓಕೆ ಮುಂದೆ ಬರ್ಲಿ, ಅವ್ರ ಗಾಡಿ ಇಷ್ಟ ಆಯ್ತಾ ಹಾ ಪ್ರೈಸ್ ಅಲ್ಲಿ ಖಂಡಿತ ಹೆಚ್ಚು ಕಮ್ಮಿ ಮಾಡಿ ಕೊಡ್ತೀವಿ. ಓಕೆ ಈ ಗಾಡಿ ತಗೊಂಡ್ರು ಅಷ್ಟೇ ಸರ್, ಹ್ಮ್. ಆಯಿಲ್ ಸರ್ವಿಸ್ ಕಂಪಲ್ಸರಿ ಸರ್. ಯಾವ ಗಾಡಿ ತೊಗೊಂಡ್ರೆ ಫಿಕ್ಸ್? ಸರ್. ಯಾವ್ದೇ ಗಾಡಿ ತಗೊಳ್ಳಿ, ಹ್ಮ್ ನಮ್ ಕಡೆ ಒಂದು ಜನರಲ್ ಸರ್ವಿಸ್. ಓಕೆ ಜನರಲ್ ಸರ್ವಿಸ್ ಬರೀ ವಾಶ್ ಮಾಡೋದಲ್ಲ, ಹಾ ಹಾ ಜನರಲ್ ಸರ್ವಿಸ್ ಅಂದ್ರೆ ಕಂಪ್ಲೀಟ್ ಆಯಿಲ್ ಸರ್ವಿಸ್ ಕಂಪ್ಲೀಟ್ ಆಯಿಲ್ ಗೀಲ್ ಎಲ್ಲ ಕಂಪ್ಲೀಟ್. ನೆಕ್ಸ್ಟ್ 10,000 ಕಿಲೋಮೀಟರ್ ರೋಡ್ವರ್ಗು ಓಕೆ ಕಸ್ಟಮರ್ ಟೆನ್ಷನ್ ಫ್ರೀ ಇರಬೇಕು. ಹಾ ಹಾ ನಾವು ಅವ್ರ ಲೈಕ್ ಮತ್ತೆ ಗ್ಯಾರೇಜ್ ಹೋಗೋ ಅವಶ್ಯಕತೆ ಇಲ್ಲ. ಸೊ ಒಂದು ಸರ್ವಿಸ್ ನೀವು ಮಾಡ್ಕೊಟ್ರೆ ಅವ್ರು ನೆಕ್ಸ್ಟ್ ಸರ್ವಿಸ್ಗೆ ಮಾಡಿಸೋದು. ನೆಕ್ಸ್ಟ್ ಸರ್ವಿಸ್ ಸರ್, ನೆಕ್ಸ್ಟ್ 10,000 ಕಿಲೋಮೀಟರ್ ಹಾ. ಆರ್ ನೆಕ್ಸ್ಟ್ ಇಯರ್ ಓಕೆ ಓಕೆ ಆ ತರ ಮಾಡಿಸ್ಕೊಂಡ್ರೆ ಏನು ಪ್ರಾಬ್ಲಮ್ ಇಲ್ಲ ಸರ್. ಗಾಡಿ ನಾವು ಎಲ್ಲ ಮಾಡ್ಕೊಡ್ತಾ ಇದೀವಿ, ಹ್ಮ್. ಸರ್ವಿಸ್ ಸಮೇತ ಕೊಡ್ತೀವಿ. ಪ್ಲಸ್ ಏನಂದ್ರೆ ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇರುತ್ತೆ. ಇನ್ಸೂರೆನ್ಸ್ ಲ್ಯಾಪ್ಸ್ ಆಗಿ ನಾವೇ ಫ್ರೆಶ್ ಆಗಿ ಮಾಡ್ಕೊಡ್ತೀವಿ. ಮಾಡಿಸ್ಕೊಡ್ತೀರಾ? ಬೈ ಚಾನ್ಸ್ ಲ್ಯಾಪ್ಸ್ ಇದ್ರೆ ಇನ್ಸೂರೆನ್ಸ್ ಲ್ಯಾಪ್ಸ್ ಆಗಿದೆ, ಫ್ರೆಶ್ ನಾವೇ ಮಾಡ್ಕೊಡ್ತೀವಿ ಸರ್. ಓಕೆ ಟ್ರಾನ್ಸ್ಫರ್ ಮಾಡಿ ಅವ್ರ ಹಾ. ಮನೆ ಬಾಗಿಲಿಗೆ ಕಾಡೋರು ನಮ್ದೇ ಜವಾಬ್ದಾರಿ ಸರ್. ಓಕೆ ಓಕೆ ಸರ್. ಇನ್ನೊಂದು ಸರ್ ಪ್ರೈಸ್ ಹೇಳ್ಬಿಡಿ ಸರ್ ಇದು. ಸರ್ ಇದು 2,10,000 ಹೇಳ್ತಾ ಇದೀವಿ. ಹಾ ಮುಂದೆ ಬರ್ಲಿ, ಓಕೆ ಇನ್ನು ಹೆಚ್ಚು ಕಮ್ಮಿ ಮಾಡ್ಕೊಡ್ತೀವಿ. ಕೇವಲ 72,000 ಓಡಿರೋ ಡೀಸೆಲ್ ಗಾಡಿ ಸರ್. ಓಕೆ ಸರ್. ಹಾಗೆ ನೆಕ್ಸ್ಟ್ ಸರ್ ಸರ್ ಇದು ಮಾರುತಿ ಸೆಲೆರಿಯೋ ಸೆಲೆರಿಯೋ. 17 ಮಾಡಲು ಸೆಕೆಂಡ್ ಓನರ್, ZX ಆಪ್ಷನಲ್ ವೆಹಿಕಲ್ ಇದು. ಓಕೆ ಇದ್ರಲ್ಲಿ ನಿಮ್ಗೆ ಡಬಲ್ ಏರ್ ಬ್ಯಾಗ್ ಎಲ್ಲ ಬರುತ್ತೆ, ಹಾ ಹಾ ಏರ್ ಬ್ಯಾಗ್ ABS ಎಲ್ಲ ಬರುತ್ತೆ. ಓಕೆ ಇದು ಓಡೋದ್ ಬರೀ 54,000 ಓಡಿದೆ. ಹಾ ಸರ್. ಜೆನ್ಯೂನ್ ಶೋರೂಮ್ ಓಡಿದೆ. ಇದ್ರ ಬೆಲೆ ಬಂದು ಸರ್ 17 ಮಾಡಲು 4,20,000 ಹೇಳ್ತಾ ಇದೀವಿ ಸರ್. ಓಕೆ ಮುಂದೆ ಬರ್ಲಿ, ಖಂಡಿತ ಹೆಚ್ಚು ಕಮ್ಮಿ ಮಾಡಿ ಕೊಡ್ತೀವಿ. ಇನ್ನೂ ಕಡಿಮೆ ಆಗುತ್ತೆ. ಲೋನ್ ಅಷ್ಟೇ ಸರ್, ಇದು ಕೇವಲ ಒಂದು 1 ಲಕ್ಷ ಡೌನ್ ಪೇಮೆಂಟ್ ಮಾಡಿ ಮಿಕ್ಕಿ ಲೋನ್ ಮಾಡ್ಕೊಡ್ತೀವಿ ಸರ್. ಸರ್ ನಮ್ಮ ಹತ್ರ ಒಂದು i20 ಇದೆ ಸರ್, ಓಕೆ ಆಸ್ತಾ ವೇರಿಯಂಟ್. ಹಾ ಸರ್. 16 ಮಾಡಲು ಬಟನ್ ಸ್ಟಾರ್ಟ್ ಗಾಡಿ ಸರ್. ಓಕೆ ಸರ್. ಪೆಟ್ರೋಲ್ ಗಾಡಿ ಇದು. ಹ್ಮ್ ಕೇವಲ 76,000 ಓಡಿದೆ ಗಾಡಿ. ಹಾ ಸರ್. ಶೋರೂಮ್ ಹಿಸ್ಟ್ರಿ ಸಮೇತ ಇದೆ, ನೋಡ್ತಾ ಇರ್ಬೋದು ನಿಮ್ಗೆ. ಬ್ರ್ಯಾಂಡ್ ನ್ಯೂ ಟೈರ್ ಇದೆ ಓಕೆ ಗಾಡಿ. ಮ್ಯಾಗ್ವೀಲ್ ಎಲ್ಲ ಬರ್ತಲ್ಲ ಸರ್ ಇದು? ಸರ್ ಮ್ಯಾಗ್ವೀಲ್ ಎಲ್ಲ ಬರ್ತದೆ, ಡಿಫಾಗರ್ ಬ್ಯಾಕ್ ವೈಫರ್. ಸರ್ ಫುಲ್ಲಿ ಟಾಪ್ ಅಂಡ್ ವೆಹಿಕಲ್. ಓಕೆ ಸರ್ ಇದು ಬೆಲೆ ಬಂದು ಕೇವಲ 5,40,000 ಹೇಳ್ತಾ ಇದೀವಿ. ಓಕೆ ಮುಂದೆ ಬರ್ಲಿ, ಹ್ಮ್. ಹೆಚ್ಚು ಕಮ್ಮಿ ಮಾಡಿ ಕೊಡ್ತೀವಿ. ಈ ಗಾಡಿಗೂ ಅಷ್ಟೇ ಒಂದು 80,000 1 ಲಕ್ಷ ಡೌನ್ ಪೇಮೆಂಟ್ ಮಾಡಿದ್ರೆ ಗಾಡಿ ಲೋನ್ ಆಗುತ್ತೆ. ಹಾ ಸರ್. ಸರ್ವಿಸ್ ಮಾಡಿ ಟ್ರಾನ್ಸ್ಫರ್ ಮಾಡಿ ನಾವು ಗಾಡಿ ಕೊಡ್ತೀವಿ ಸರ್. ಸೊ ಎಲ್ಲ ಟ್ರಾನ್ಸ್ಫರ್ ಸಮೇತ. ಸರ್ ನೀವು ನೋಡ್ತಾ ಇರ್ಬೋದು, ಇವಾಗ ಅಷ್ಟೇ ಒಂದು ಗಾಡಿ ಹೋಯ್ತು ಹೌದು i20, ಹೌದು. ಅದು ಅಷ್ಟೇ ಬರೀ 21,000 ಓಡಿದ ಗಾಡಿ. ಓಕೆ ಕಸ್ಟಮರ್ ತುಂಬಾ ದೂರದಿಂದ ಬಂದು ಆಗ ಅದೇ ಗಾಡಿ ಬೇಕಂದ್ರೆ ಬಂದು ತಗೊಂಡೋದ್ರು. ಓಕೆ ಆ ಗಾಡಿ ಪಾಪ ಬೆಳಿಗ್ಗೆಯಿಂದ ಇಲ್ಲೇ ಇದ್ದು ನಾವು ಸರ್ವಿಸ್ ಮಾಡಿ ಗಾಡಿ ಕೊಟ್ಟಿದ್ವಿ. ನೀವು ನೋಡಿದ್ವಿ ಗಾಡಿ ಹಿಂಗೆ ಹೋಯ್ತು. ಹೌದು ಸರ್. ನಾನು ಬಂದ ತಕ್ಷಣ ಡೆಲಿವರಿ ಆಯ್ತು. ಹಾ ಸರ್. ಓಕೆ ಸರ್. ಹಾಗೆ ನೆಕ್ಸ್ಟ್ ಸರ್ ನೆಕ್ಸ್ಟ್ Ignis. ನಮ್ಮ ಹತ್ರ ಒಂದು ಇಗ್ನಿಸ್ ಇದೆ ಸರ್. ಓಕೆ ಇಗ್ನಿಸ್ ಇದು 19 ಮಾಡಲ್ ಸರ್. ಟಾಪ್ ಎಂಡ್ ಬರ್ತಲ್ಲ ಇದು? ಸರ್. ಇದು ಮಿಡ್ ವೇರಿಯಂಟ್ ಸರ್. ಇದು ಓಕೆ ಓಕೆ ಇದು 19 ಮಾಡಲ್ ಸರ್, ಸಿಂಗಲ್ ಓನರ್, ಬರೀ 55,000 ಓಡಿದೆ. ಹಾ ಸರ್. ಶೋರೂಮ್ ಹಿಸ್ಟ್ರಿ ಸಮೇತ ಇದೆ ವೆಹಿಕಲ್. ಓಕೆ ಇದ್ರ ಬೆಲೆ ಬಂದು 4,80,000 ಹೇಳ್ತಾ ಇದೀವಿ. ಹಾ ಸರ್. ಖಂಡಿತ ಮುಂದೆ ಬರ್ಲಿ ಸರ್, ಹೆಚ್ಚು ಕಮ್ಮಿ ಮಾಡಿ ಕೊಡ್ತೀವಿ. ಇನ್ನೂ ಕಡಿಮೆ ಆಗುತ್ತೆ ಖಂಡಿತ ಬರ್ಲಿ ಸರ್, ಹೆಚ್ಚು ಕಮ್ಮಿ ಸರ್. ಹಾಗೆ ನೆಕ್ಸ್ಟ್ ಸರ್. ಸರ್ ನೆಕ್ಸ್ಟ್ ಇನ್ನೊಂದು ನಮ್ಮ ಹತ್ರ ಸೆಲೆರಿಯೋ ಇದೆ ಓಕೆ ಸರ್. ಇದು ಆಟೋಮೆಟಿಕ್ ವೆಹಿಕಲ್. ಹಾ ಸರ್. ಇದು 14 ಮಾಡಲ್ ಸರ್, ಸೆಕೆಂಡ್ ಓನರ್. ಹ್ಮ್. ಕೇವಲ 64,000 ಓಡಿದೆ. ಓಕೆ ಇದು ಅಷ್ಟೇ ಶೋರೂಮ್ ಹಿಸ್ಟ್ರಿ ಸಮೇತ ಇದೆ. ಓಕೆ ಇದು ಬೆಲೆ ಬಂದು 3,60,000 ಹೇಳ್ತಾ ಇದೀವಿ. ಮುಂದೆ ಬರ್ಲಿ, ಯಾರು ಲೇಡಿ ಕಸ್ಟಮರ್ ಲೈಕ್ ಅವ್ರಿಗೆ ಗಾಡಿ ಓಡಿಸ್ಬೇಕಾದ್ರೆ ಫ್ರೀ ಆಗಿರ್ಬೇಕು, ಯಾವ್ದೇ ತರ ಗೇರ್ ಕ್ಲಚ್ ಹಾಕೋದು ಅವಶ್ಯಕತೆ ಇಲ್ಲ ಹ್ಮ್. ಅಂತವ್ರಿಗೆ ಒಳ್ಳೆ ಗಾಡಿ ಇದು. ಮಾರುತಿ ಮೇಂಟೆನೆನ್ಸ್ ಫ್ರೀ. ಓಕೆ ಕೇವಲ 64,000 ಓಡಿರೋ ಗಾಡಿ. 3,60,000 ಹೇಳ್ತಾ ಇದೀವಿ. ಮುಂದೆ ಬರ್ಲಿ, ಇನ್ನು ಹೆಚ್ಚು ಮಾಡ್ಕೊಡ್ತೀವಿ ಸರ್. ಕಡಿಮೆ ಆಗುತ್ತೆ. ಹಾ ಸರ್. ಸರ್ ರಿಡ್ಜ್ ಇದೆ ಸರ್ ಸರ್ ಇನ್ನೊಂದು? ಇನ್ನೊಂದು ಗಾಡಿ ಇದೆ ರಿಡ್ಸ್ ನಮ್ಮ ಹತ್ರ. ಓಕೆ ಸರ್ ಇದು 2011 ಮಾಡಲು, ಹ್ಮ್. ಸಿಂಗಲ್ ಓನರ್, ಕೇವಲ 69,000 ಓಡಿದೆ. ಹಾ ಸರ್. ಶೋರೂಮ್ ಹಿಸ್ಟ್ರಿ ಸಮೇತ ಇದೆ ಗಾಡಿ. ಓಕೆ ಇದು ಬೆಲೆ ಬಂದು 3,20,000 ಹೇಳ್ತಾ ಇದೀವಿ. ಹ್ಮ್. ಸರ್ ಯಾರೇ ಆಗಿರ್ಬೋದು, ಬೆಲೆ ಜಾಸ್ತಿ ಅನ್ಬೋದು, ಓಕೆ ಬಟ್ ಏನಂದ್ರೆ ಲೈಕ್ ಕ್ವಾಲಿಟಿ ವೆಹಿಕಲ್. ಈ ಗಾಡಿ ಓಡಿಸ್ಲಿ, ಹಾ ಲೈಕ್ ಹೊಸ ಗಾಡಿ ಹೆಂಗಿದೆ ಆ ಫೀಲಿಂಗ್ ಇದೆ. ಆ ಫೀಲಿಂಗ್ ಇದೆ. ಆ ಫೀಲಿಂಗ್ ಇದೆ ಸರ್. ಓಕೆ. ಸರ್ ಏನಂದ್ರೆ ಲೈಕ್ ದುಡ್ಡು ಕೊಟ್ಟಂಗೆ ನಮ್ಗೆ ಐಟಮ್ ಸಿಗುತ್ತೆ, ಹೌದು ಸರ್. ಕ್ವಾಲಿಟಿ. ಹ್ಮ್. ನೀವು ಹಣ್ಣು ಹೋಗಿ ತರಕಾರಿಗೆ ಹೋಗಿ ಓಕೆ ನಿಮ್ಗೆ ಲೋ ಕ್ವಾಲಿಟಿ ಅಂದ್ರೆ ಲೋ ಪ್ರೈಸ್, ಹೌದು. ಹೈ ಕ್ವಾಲಿಟಿ ಹೈ ಪ್ರೈಸ್.
ಓಕೆ ಹಂಗೆ ಲೈಕ್ ಏನ್ ಕ್ವಾಲಿಟಿ ವೆಹಿಕಲ್, ಪ್ರೈಸ್ ಸ್ವಲ್ಪ ಜಾಸ್ತಿ ಅನ್ಸಿದ್ರು ಗಾಡಿ ಕ್ವಾಲಿಟಿ ವೆಹಿಕಲ್ ಸರ್, ಕ್ವಾಲಿಟಿ ಕ್ವಾಲಿಟಿ ವೆಹಿಕಲ್, ಕಂಡೀಷನ್. ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ಹ್ಮ್. ಶೋರೂಮ್ ಹಿಸ್ಟ್ರಿ ಸಮೇತ ಗಾಡಿ. ಓಕೆ ಓಕೆ ಸರ್. ಸರ್ ನಮ್ಮ ಹತ್ರ ಬೀಟ್ ಇದೆ ಸರ್, ರೆಡ್ ಕಲರ್ ಬೀಟು. ಚವರ್ಲೆ ಬೀಟ್ LT ವೇರಿಯಂಟ್, ಓಕೆ 14 ಮಾಡಲ್ ಆಗಿದೆ, ಹಾ ಹಾ ಸೆಕೆಂಡ್ ಓನರ್, ಓಕೆ. ಕೇವಲ 40,000 ಓಡಿದೆ, ಬರೀ 40,000. ಬರೀ 40,000 ಓಡಿದೆ. ಓಕೆ ಶೋರೂಮ್ ಹಿಸ್ಟ್ರಿ ಸಮೇತ ಇದೆ. ಹಾ ಸರ್. ಗಾಡಿ ನಿಮ್ಗೆ ಹೊಸ ಟೈರ್ ಎಲ್ಲ ಇದೆ ಗಾಡಿಲಿ. ಗಾಡಿ ಕ್ವಾಲಿಟಿ ವೆಹಿಕಲ್ ಓಕೆ ಸರ್. ಇದು ಬೆಲೆ ಬಂದು ಕೇವಲ 2,60,000 ರೂಪಾಯಿ. ಓಕೆ. ಯಾರಾದ್ರೂ 50,000 ಎತ್ಕೊಂಬರ್ಲಿ, ಹಾ ಡೌನ್ ಪೇಮೆಂಟ್ ಬರೀ 50,000. 50,000. ಓಕೆ. ಮಿಕ್ಕಿ ನಾವು ಲೋನ್ ಮಾಡ್ಕೊಡ್ತೀವಿ ಸರ್, ಲೋನ್ ಕೂಡ ಮಾಡ್ಕೊಡ್ತೀರಾ? ಮಿಕ್ಕಿ ಲೋನ್ ಮಾಡ್ಕೊಡ್ತೀವಿ. ಪ್ರೈಸ್ ಎಷ್ಟು ಹೇಳಿದ್ರೆ? 2 ಲಕ್ಷ ಸರ್ 2,60,000 60,000. ಫೈನಲ್ ಟು ಫೈನಲ್ ಒಂದು 2.5 ಬಂದ್ರೆ ಕೊಡ್ತೀವಿ. 50,000 ಡೌನ್ ಪೇಮೆಂಟ್ ಮಾಡ್ಲಿ, ಮಿಕ್ಕಿದ್ ನಾವು ಲೋನ್ ಮಾಡ್ಕೊಡ್ತೀವಿ ಸರ್. ಸರ್ ಇನ್ನೊಂದು ನಮ್ಮ ಹತ್ರ ಆಲ್ಟೋ 800 ಇದೆ. ಓಕೆ. ಇದು 2014 ಮಾಡಲ್ ಆಗಿದೆ, ಹ್ಮ್. ಸೆಕೆಂಡ್ ಓನರ್, ಕೇವಲ 45,000 ಓಡಿದೆ, ಬರೀ 45,000. ಬರೀ 45,000. ಶೋರೂಮ್ ಹಿಸ್ಟ್ರಿ ಸಮೇತ ಇದೆ ಗಾಡಿ. ಓಕೆ. ಇದ್ರ ಬೆಲೆ ಬಂದು ಸರ್, ಹಾ ಕಸ್ಟಮರ್ ವೆಹಿಕಲ್ ಇದು 270 ಅವ್ರಿಗೆ ಲೈಕ್ ಅವ್ರು ಬೇಕಂತ ಹೇಳ್ತಾರೆ, ಕೋಟ್ ಮಾಡ್ತಿದ್ದಾರೆ, ಯಾಕಂದ್ರೆ Okay. ಗಾಡಿ ವೆಲ್ ಮೇಂಟೈನ್ಡ್. ಹಾ ಸೊ ಅದಕ್ಕೆ ನಾನು 270 ಹೇಳ್ತಾ ಇದೀವಿ. ಹಾ. ಇದು ಗಾಡಿ ನಾನು ಓಕೆ ಆದ್ರೆ ಅವ್ರು ಬರ್ಲಿ, ಮುಂದೆ ಬರ್ಲಿ, ಯಾರು ಇದು ಇಂಟ್ರೆಸ್ಟೆಡ್ ಆಗಿರೋ ಕಸ್ಟಮರ್ ಇವ್ರನ್ನ ಕರೆಸ್ತೀನಿ, ಡೈರೆಕ್ಟ್ ಆಗಿ ಮಾತಾಡ್ಲಿ, ಕ್ಲೋಸ್ ಮಾಡಿ ಕೊಡೋಣ ಸರ್. 2 ಲಕ್ಷ ಸರ್ 270 ಹೇಳ್ತಾ ಇದಾರೆ, 2,70,000. 2,70,000 ಹೇಳ್ತಾ ಇದಾರೆ. ಮುಂದೆ ಬಂದ್ರೆ ಕಡಿಮೆ. ಮಾಡಲು ಸೆಕೆಂಡ್ ಓನರ್, ಕೇವಲ 45 ಓಡಿದೆ, 45,000 ಓಡಿದೆ ಗಾಡಿ. ಕ್ವಾಲಿಟಿ ವೆಹಿಕಲ್, ಯಾಕಂದ್ರೆ ಗಾಡಿಲಿ ಹೊಸ ಟೈರ್ ಹಾಕ್ಸಿದ್ದಾರೆ. ಓಕೆ. ರೀಸೆಂಟ್ ಆಗಿ ಒಂದು ಸರ್ವಿಸ್ ಆಗಿದೆ, ಹ್ಮ್. ಶೋರೂಮ್ ಅಲ್ಲೇ ಆಗಿದೆ, ಅದು ಸಮೇತ ಬಿಲ್ ಎಲ್ಲ ಇದೆ, ಓಕೆ. ಆ ಟೈರ್ ಹಾಕ್ಸೋ ಬಿಲ್ ಎಲ್ಲ ಇದೆ. ಓಕೆ. ಕ್ವಾಲಿಟಿ ವೆಹಿಕಲ್, ಮುಂದೆ ಬರಲಿ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀವಿ. ಬಿಟ್ಟು ವೈಟ್ ಕಲರ್. ಸರ್ ಇದು 16 ಮಾಡಲ್ ಸರ್, ಓಕೆ. ಕ್ವಿಡ್ ಹಾ. RX L ವೇರಿಯಂಟ್ ಇದು, ಓಕೆ. 16 ಮಾಡಲ್ ಆಗಿದೆ, ಸೆಕೆಂಡ್ ಓನರ್. ಇದ್ರ ಓಡರ್ ಬಂದು 52,000 ಓಡಿದೆ, ಓಕೆ ಸರ್. ಪೆಟ್ರೋಲ್ ವೆಹಿಕಲ್. ಹ್ಮ್. ಅದಾದ್ಮೇಲೆ ನಿಮ್ಗೆ ಪ್ರೈಸ್ ಬಂದು ಸರ್ 285 ಹೇಳ್ತಾ ಇದೀವಿ, ಕೋಟ್ ಮಾಡ್ತಾ ಇದೀವಿ. ಓಕೆ. ಬಂದು ಮುಂದೆ ಬರ್ಲಿ, ಹೆಚ್ಚು ಕಮ್ಮಿ ಮಾಡ್ಕೊಡ್ತೀವಿ. ಇದಕ್ಕೂ ಅಷ್ಟೇ ಒಂದು 56,000 ಡೌನ್ ಪೇಮೆಂಟ್ ಮಾಡಿದ್ರೆ ಹಾ. ಮಿಕ್ಕಿದ ಇದು ಲೋನ್ ಆಗುತ್ತೆ ಸರ್. 16 ಮಾಡಲು ಸೆಕೆಂಡ್ ಓನರ್ ಗಾಡಿ, ಕ್ವಿಡ್. ಓಕೆ ಸರ್. ಹಾಗೆ ನೆಕ್ಸ್ಟ್ ಸರ್ ಸರ್ ಇದು ಡ್ಯಾಟ್ಸನ್ ಗೋ ಸರ್, ಓಕೆ. 17 ಮಾಡಲು ಸೆಕೆಂಡ್ ಓನರ್. ಓಕೆ. ಇದು ನಾವು ಕೋಟ್ ಮಾಡ್ತಾ ಇದ್ದು 240 ಹೇಳ್ತಾ ಇದೀವಿ ಸರ್. ಹಾ ಸರ್. ಮುಂದೆ ಬರ್ಲಿ, ಫೈನಲ್ ಟು ಫೈನಲ್ ಒಂದು 220 ಬಂದ್ರೆ ಕೊಡ್ತೀವಿ. ಇದಕ್ಕೂ ಅಷ್ಟೇ ಒಂದು 20,000 ರಿಂದ 30,000 ಡೌನ್ ಪೇಮೆಂಟ್ ಮಾಡಿ, ಅವ್ರ ಸಿಬಿಲ್ ಸ್ಕೋರ್ ಚೆನ್ನಾಗಿದ್ಯಾ, ಓಕೆ. ಈ ಗಾಡಿನ ಆರಾಮಾಗಿ ನಾವು ಲೋನ್ ಮಾಡಿಸ್ಕೊಡ್ತೀವಿ ಸರ್. ಬರೀ 20,000 ರಿಂದ 30,000 ಡೌನ್ ಪೇಮೆಂಟ್ ಮಾಡ್ಲಿ. ಹಾ. ಮೇನ್ ಸರ್ ಲೋನ್ ಎಲ್ಲಾರು ಮಾಡ್ತಾರೆ, ಹೌದು. ಸಿಬಿಲ್ ಚೆನ್ನಾಗಿದ್ರೆ ಮಾಡ್ತಾರೆ. ಓಕೆ. ಸಿಬಿಲ್ ಇಶ್ಯೂ ಇದೆಯಾ, ಹ್ಮ್. ನಾವು ಮಾಡ್ತೀವಿ ಲೋನು. ಹ್ಮ್. ಬಟ್ ಏನಂದ್ರೆ ಗ್ಯಾರಂಟಿ ಇರಬೇಕು, ಇಲ್ಲ ಓನ್ ಬಿಲ್ಡಿಂಗ್ ಇರಬೇಕು. ಓಕೆ 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 ಸರ್. ನೆಕ್ಸ್ಟ್ ಸರ್. ಸರ್ ನೆಕ್ಸ್ಟ್ ನಮ್ಮ ಹತ್ರ ಒಂದು ಗ್ರ್ಯಾಂಡ್ I10 ಇದೆ. ಓಕೆ. ಇದು 14 ಮಾಡಲ್ ಸರ್, ಹ್ಮ್ 2014 ಮಾಡಲು. ಓಕೆ. ಸೆಕೆಂಡ್ ಓನರ್, ಕೇವಲ 63,000 ಓಡಿದೆ. ಸೊ ಬ್ರ್ಯಾಂಡ್ ನ್ಯೂ ಟೈರ್ ಹಾಕ್ಸ್ಬಿಟ್ಟಿದ್ದಾರೆ. ಸರ್ ಬ್ರ್ಯಾಂಡ್ ನ್ಯೂ ಟೈರ್ ಇದೆ, ಶೋರೂಮ್ ಹಿಸ್ಟ್ರಿ ಇದೆ ಗಾಡಿ. ಇದು ಮ್ಯಾಗ್ನಾ ಆಪ್ಷನಲ್ ವೇರಿಯಂಟ್. ಇದು ಸರಿ ಇದ್ರ ಸರ್. ಬೆಲೆ ಬಂದು 3,60,000 ಹೇಳ್ತಾ ಇದೀವಿ. ಹಾ ಸರ್. ಮುಂದೆ ಬರ್ಲಿ, ಒಂದು 345 ಗೆ ಮಾಡಿ ಕೊಡ್ತೀವಿ ಸರ್. 345. ಹಾ ಸರ್. ಇಯೋನ್ ನೆಕ್ಸ್ಟ್ ಸರ್. ಇಯೋನ್ ಇದಲ್ಲ ಸರ್. ಸರ್ ಏನೇನ್ ನೋಡ್ತೀರಾ, ಹಾ. ನಾಳೆ ಡೆಲಿವರಿ ಇದೆ ನೋಡಿ ಸರ್. ಗಾಡಿ ಡೆಲಿವರಿ ಇದೆ ಅಂದ್ರೆ ಎಲ್ಲ ನೀವು ಮಾಡಿಸ್ಕೊಡ್ತೀರಾ? ಕಂಪ್ಲೀಟ್ ಆಗಿ. ಹಾ. ಈಗ ಕಸ್ಟಮರ್ ರಿಕ್ವೈರ್ಮೆಂಟ್ ಓಕೆ. ಟಿಂಟ್ ಬೇಕಂದ್ರು ಓಕೆ. ನಮ್ಮ ಕಾದರ್ ಬೇ ಅವರು ಟಿಂಟ್ ಹಾಕ್ತವ್ರೆ. ಹಾ ಹಾ ಹಾ. ಅದಾದ್ಮೇಲೆ ಸಿಸ್ಟಮ್ ಬೇಕು ಅಂದ್ರು ಗ್ಲಾಸ್ ಪೇಪರ್ ಅದೆಲ್ಲ ನೀವು ಸರ್. ಅವ್ರು ಬೇಕು ಅಂದ್ರು, ಕಸ್ಟಮರ್ ಹಿಂಗ್ ಬೇಕಂಗೆ ನಾವು ಮಾಡ್ಕೊಡ್ತೀವಿ ಸರ್. ಓಕೆ ಅವ್ರ ಆಸೆಯಲ್ಲಿ ಹೋಗೋದ್ ಬೇಡ, ನಾವೆಲ್ಲ ಇಲ್ಲೇ ಮಾಡ್ಕೊಡ್ತೀವಿ. ಓಕೆ. ನಮ್ಮ ಕಾದರ್ ಬೇ ಅಂತ ಹಾ. ಅವ್ರೆಲ್ಲ ಒಂದು ಹೇಳ್ಬಿಟ್ರೆ ಸರ್, ಎಲ್ಲ ಇಲ್ಲೇ ಬಂದು ಮಾಡ್ಬಿಡ್ತಾರೆ. ಸಿಸ್ಟಮ್ ಇಂದ ಹಿಡಿದು ಹಾ. ಗಾಡಿ ಎಕ್ಸ್ಟ್ರಾ ಫಿಟ್ಟಿಂಗ್ ಏನೇನ್ ಬೇಕೋ ಓಕೆ. ಎಲ್ಲ ಮಾಡ್ತಾರೆ. ಅವರೇ ಮಾಡ್ಕೊಡ್ತಾರೆ. ಹಾ ಸರ್. ಬೇಕಾದ್ರೆ ನಂಬರ್ ಬೇಕಂದ್ರೆ ಬೇಕಾದ್ರೆ ನಂಬರ್ ಕೊಡ್ತೀವಿ, ಹಾ. ನಿಮ್ಗೆ ಹೋಲ್ಸೇಲ್ ಅಲ್ಲಿ ಮಾಡಿ ಕೊಡ್ತಾರೆ. ಮಾಡ್ಕೊಡ್ತಾರೆ ಸರ್. ಡೆಲಿವರಿ ಇರೋದ್ರಿಂದ ಓಕೆ. ಗಾಡಿ ಅವ್ರಿಗೆ ಹೆಂಗ್ ಬೇಕಂಗೆ ನಾವು ಇಲ್ಲೇ ಮಾಡಿಕೊಟ್ಟು ನಾಳೆ ಡೆಲಿವರಿ ಮಾಡ್ಕೊಡ್ತೀವಿ ಸರ್. ಓಕೆ. ನೋಡಿ, ಒಂದು ಡೆಲಿವರಿ ಇದೆ, ಗಾಡಿ ನಾಳೆ ಇದೆ ಅಂತೆ, ಅದಕ್ಕೋಸ್ಕರ ಅದಕ್ಕೆ ಅವರು ಕಸ್ಟಮರ್ ಹೇಳಿದ್ರಂತೆ ಗ್ಲಾಸ್ಗೆ ಪೇಪರ್ ಒಳಗಡೆ ಸಿಸ್ಟಮ್ ಎಲ್ಲ ಬೇಕಂತ ಹೇಳಿದ್ರಂತೆ. ಅದು ಕೂಡ ತಗೊಂಡಿರೋ ಪ್ರೈಸ್ ಎಲ್ಲ ಇನ್ಬಿಲ್ಟ್ ಅಂದ್ರೆ ಒಳಗಡೆನೆ ಅದೆಲ್ಲಾನು ಮಾಡಿಸ್ಕೊಡ್ತಿದ್ರು ಅವ್ರು ಅನ್ಬೋದು. ಡೆಲಿವರಿ ಅಂದ್ರೆ ಈ ತರ ಎಲ್ಲ ಮಾಡಿಸ್ಕೊಡ್ತಾರಂತ ಇಲ್ಲಿ ಸರ್. ಹಾಗೆ ನೆಕ್ಸ್ಟ್ ಇಯೋನ್ ಬರ ಬನ್ನಿ ಸರ್. ಇಯಾನ್ ಬಂದು ಸರ್ 2017 ಮಾಡಲು ಸರ್, ಓಕೆ. ಸಿಂಗಲ್ ಓನರ್, ಹಾ. ಕೇವಲ 52,000 ಓಡಿದೆ. ಓಕೆ. ಶೋರೂಮ್ ಹಿಸ್ಟ್ರಿ ಸಮೇತ ಇದೆ ಗಾಡಿಲಿ, ಶೋರೂಮ್ ಹಿಸ್ಟ್ರಿ ಸಮೇತ ಇದೆ ಸರ್. ಓಕೆ. ಇದು ಬಂದು ಮ್ಯಾಗ್ನಾ ವೇರಿಯಂಟ್, ಹಾ. AC ಪವರ್ ಫ್ರಂಟ್ ಪವರ್ ವಿಂಡೋ ಬರುತ್ತೆ, ಓಕೆ. ಬ್ರ್ಯಾಂಡ್ ನ್ಯೂ ಟೈರ್ ಇದೆ ಗಾಡಿಲಿ. ಓಕೆ. ಇದ್ರ ಬೆಲೆ ಬಂದು ಸರ್ 290 ಹೇಳ್ತಾ ಇದೀವಿ. ಹಾ. ಮುಂದೆ ಬರ್ಲಿ, ಹೆಚ್ಚು ಕಮ್ಮಿ ಮಾಡ್ಕೊಡ್ತೀವಿ. ಈ ಗಾಡಿಗೂ ಸಹ ಲೋನ್ ಆಗುತ್ತೆ, ಕೇವಲ 50,000 ತಂದ್ರೆ ಲೋನ್ ಆಗುತ್ತೆ. ಹಾ. ಈ ಗಾಡಿಗೂ ಸರ್ವಿಸ್ ಮಾಡ್ಕೊಡ್ತೀವಿ. ಈ ಗಾಡಿ ತಗೊಂಡಿದ್ರು ಆಕ್ಟಿವ್ ಆಗಿ ಎತ್ಕೊಂಡು ಹೋಗ್ಬೋದು. ಓಕೆ. ಓಕೆ. ಲಕ್ಕಿ ಇದರಲ್ಲಿ ಓಕೆ ಸರ್. ಸರ್ ನಮ್ಮ ಹತ್ರ ನೀವು ನೋಡ್ತಾ ಇರ್ಬೋದು, ಒಂದು ಸೈಲ್ ಗಾಡಿ ಇದೆ, ಓಕೆ. ಶವರ್ಲೆಸ್ ಸೈಲ್. ಹ್ಮ್. ಇದು 2013ನೇ ಮಾಡಲು, 13. ಸೆಕೆಂಡ್ ಓನರ್ ಆಗಿದೆ, ಓಕೆ. ಡೀಸೆಲ್ ವೇರಿಯಂಟ್. ಹಾ. ಕೇವಲ 64,000 ಓಡಿದೆ. ಡೀಸೆಲ್. ಹಾ ಸರ್, ಡೀಸೆಲ್ ಸರ್ ವೇರಿಯಂಟ್. ಮೈಲೇಜ್ ಅಂದ್ರೆ ಸರ್ ನಮ್ಗೆ ಸರ್ ಮೈಲೇಜ್ 20 ಮೇಲೆ ಬರುತ್ತೆ ಸರ್, ಆರಾಮಾಗಿ ಆರಾಮಾಗಿ ಬರುತ್ತೆ. 20 ಮೇಲೆ ಬರುತ್ತೆ ಮೈಲೇಜ್. ಓಕೆ. ಇದು ಅಷ್ಟೇ ಸರ್, ಮಾಡ್ಲು ಬಂದು 13 ಆದ್ರಿಂದ ಲೋನ್ ಕೂಡ ಆಗುತ್ತೆ ಗಾಡಿಲಿ, ಲೋನ್ ಕೂಡ ಆಗುತ್ತೆ. ಲೋನ್ ಕೂಡ ಆಗುತ್ತೆ. ಕೇವಲ ಒಂದು 56,000 ಡೌನ್ ಪೇಮೆಂಟ್ ಮಾಡ್ಲಿ, ಹಾ. ಲೋನ್ ಮಾಡಿಸ್ಕೊಡ್ತೀವಿ ಸರ್. 20 ಮೇಲೆ ಮೈಲೇಜ್ ಬರುವಂತ ಗಾಡಿ, 13 ಮಾಡಲು, ಸೆಕೆಂಡ್ ಓನರ್, ಕೇವಲ 64,000 ಓಡಿದೆ.
LS ವೇರಿಯಂಟ್ ಇದ್ರಲ್ಲಿ ನಿಮ್ಗೆ AC ಪವರ್ ಸ್ಟೇರಿಂಗ್ 4 ಪವರ್ ಇಂಡೆಲ್ಲ ಬರುತ್ತೆ ಸರ್. ಸರ್ ಪ್ರೈಸು ಸರ್ ಪ್ರೈಸ್ ಕೇವಲ 3,10,000 ಹೇಳ್ತಾ ಇದೀವಿ. ಓಕೆ, ಮುಂದೆ ಬರ್ಲಿ, ಗಾಡಿ ಓಡಿಸ್ಲಿ, ಇಷ್ಟ ಆಯ್ತಾ ಖಂಡಿತ ಪ್ರೈಸ್ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀವಿ ಸರ್. 3,10,000. ಓಕೆ, 13 ಮಾಡಲು ಸೆಕೆಂಡ್ ಓನರ್ ಡೀಸೆಲ್ ವೇರಿಯಂಟ್ 3,10,000 ಸರ್. ಇವಾಗ ನೀವು ಇವತ್ತಿನ ಸರ್ ಇವತ್ತೊಂದು ಬುಲೆಟ್ ತೊಗೊಳ್ಬೇಕಂದ್ರೂ 2.5-3 ಲಕ್ಷ ಇದೆ. ಹೌದು, ಅದ್ರಲ್ಲಿ ಇಬ್ಬರೇ ಓಡ್ತೀರಾ. ಈ ಗಾಡಿ ತಗೊಂಡು 4 ಜನ ಓಡಬಹುದು. 4 ಜನ ಆರಾಮ. ಲಗೇಜ್ ಇದೆಯಾ, ಹಿಂದೆ ಬೂಟ್ ಸ್ಪೇಸ್ ದೊಡ್ಡದಾಗಿದೆ, ಓಕೆ, ಲಗೇಜ್ ಹಾಕೊಂಡು ಓಡಬಹುದು. 3,10,000 ಮುಂದೆ ಕಡಿಮೆ ಆಗುತ್ತೆ. ಮುಂದೆ ಬನ್ನಿ ಸರ್, ಲೋನ್ ಮಾಡ್ಕೊಡ್ತೀವಿ, ಇನ್ನೂ ಕಮ್ಮಿ ಮಾಡ್ಕೊಡ್ತೀವಿ. ಓಕೆ ಸರ್, ಹಾಗೆ ನೆಕ್ಸ್ಟ್ ಸರ್. ಸರ್ ನಮ್ಮ ಹತ್ರ ಒಂದು ಬ್ರಿಜಾ ಇದೆ ಸರ್. ಓಕೆ, 17 ಮಾಡಲು ಸಿಂಗಲ್ ಓನರ್ VDI ಆಪ್ಷನಲ್ ವೆಹಿಕಲ್ ಇದು. ಓಕೆ, ಕೇವಲ 77,000 ಓಡಿದೆ ಸರ್. ಹಾ ಸರ್. ನಿಮಗೆ ಪ್ರೈಸ್ ಬಂದು 7,80,000 ಹೇಳ್ತಾ ಇದೀವಿ. ಮುಂದೆ ಬರ್ಲಿ, ಹೆಚ್ಚು ಕಮ್ಮಿ ಮಾಡ್ಕೊಡ್ತೀವಿ, ಕಡಿಮೆ ಆಗುತ್ತೆ. ಹಾ ಸರ್ ಖಂಡಿತ ಮಾಡ್ಕೊಡ್ತೀವಿ ಸರ್. ಇದು ಪ್ಯೂರ್ ಕರ್ನಾಟಕ ವೆಹಿಕಲ್. ಓಕೆ, ಹಿಸ್ಟ್ರಿ ಸಮೇತ ಕೊಡ್ತೀನಿ ನಾನು, ವಿತ್ ಸರ್ವಿಸ್ ಹಿಸ್ಟ್ರಿ. ಓಕೆ ಓಕೆ, ಕೇವಲ ಓಡಿರೋದು 77,000 ಮಾತ್ರ. ಹಾ, ಒಳ್ಳೆ ಪ್ರೈಸಿಂಗ್ ಮಾಡ್ಕೊಡ್ತೀನಿ. ಬ್ರಿಜಾ ಓಡಿಸಿರೋ ಗೊತ್ತು, ಅದ್ರ ಗೊತ್ತು. ಹೌದೌದು ಬರೀ 20 ಇದೇನಂದ್ರೆ 20 ಮೇಲೆ ಮೈಲೇಜ್ ಬರುವಂತ ಗಾಡಿ. ಈ ಸೆಗ್ಮೆಂಟ್ ಅಲ್ಲಿ 20+ ಬರುತ್ತೆ ಮೈಲೇಜ್. ಓಕೆ, ಸೊ ಲೋ ಮೇಂಟೆನೆನ್ಸ್ ವೆಹಿಕಲ್, ಒಂದು ಆರಾಮಾಗಿ ಒಂದು ಫ್ಯಾಮಿಲಿ ಒಳ್ಳೆ ಗಾಡಿ ಸರ್. ಲೋನ್ ಕೂಡ ಆಗುತ್ತೆ. ಖಂಡಿತ ಸರ್ ಲೋನ್ ಆಗುತ್ತೆ ಸರ್. ಲೋನ್ ಪ್ರೊಫೈಲ್ ಚೆನ್ನಾಗಿದ್ಯಾ, ಹಾ, ಒಂದು ಮಿನಿಮಮ್ ಅಂದ್ರು 4 to 6 years ಲೋನ್ ಆಗುತ್ತೆ, ಡಿಪೆಂಡ್ ಆನ್ ಪ್ರೊಫೈಲ್. ಓಕೆ ಓಕೆ ಸರ್. ಬೀಟ್ ಇದೆಯಲ್ಲ ಸರ್? ಸರ್ ನಿಮ್ಗೆ ರೆಡ್ ಬೇಕಂದ್ರೆ ರೆಡ್ ಇದೆ, ಗ್ರೇ ಬೇಕಂದ್ರೆ ಗ್ರೇ ಇದೆ ಸರ್. ಬೀಟು ಎರಡೂ ಅಷ್ಟೇ. 14 ಮಾಡಲು LT ವೇರಿಯಂಟ್, ಟಾಪ್ ಎಂಡ್ ವೇರಿಯಂಟ್ ಎರಡೂನು. ಓಕೆ, ಅದು ಕೇವಲ ನಿಮ್ಗೊಂದು 70-80,000 ಓಡಿದೆ ಗಾಡಿ. ಸಿಂಗಲ್ ಓನರ್ ವೆಹಿಕಲ್. ಓಕೆ, ಅದ್ರ ಬೆಲೆ ಬಂದು 270 ಹೇಳ್ತಾ ಇದೀವಿ. ಓಕೆ, ಮುಂದೆ ಬರ್ಲಿ, ಒಂದು 2,60,000 ಮಾಡ್ಕೊಡ್ತೀವಿ ಸರ್. 2,60,000 ಬೀಟು ಸರ್. ಸರ್ ಎರಡಿದೆ, ರೆಡ್ ಗ್ರೇ ಅದ ಗ್ರೇ, ಯಾವ್ದಾರು ತಗೊಳ್ಳಿ ಸರ್. ಅಲ್ಲೊಂದು ನೋಡಿದ್ವಿ ಕ್ವಿಡ್, ಹೌದು, ಇಲ್ಲಿ ಇನ್ನೊಂದು ಕ್ವಿಡ್ ಇದೆ ನಮ್ಮ ಹತ್ರ. ಇದು ಅಷ್ಟೇ 15 ಮಾಡಲು ಸೆಕೆಂಡ್ ಓನರ್, ಕೇವಲ 32,000 ಓಡಿದೆ. 32,000 ಶೋರೂಮ್ ಇಷ್ಟು ಸಮೇತ ಇದೆ ಗಾಡಿ. ಓಕೆ ಓಕೆ, ಇದು ನಿಮ್ಗೆ RXC ವೇರಿಯಂಟ್. ಸರ್ ಇದ್ರ ಬೆಲೆ ಬಂದು ಕೇವಲ 2,40,000 ರೂಪಾಯಿಗೆ ಒಂದು ಕ್ವಿಡ್ ಕೊಡ್ತೀನಿ. ಇನ್ನು ಹೆಚ್ಚು ಮಾಡ್ಬೇಕಾ, ಮುಂದೆ ಬರ್ಲಿ ಮಾಡ್ಕೊಡ್ತೀನಿ. ಆಮೇಲೆ ಇದಕ್ಕೂ ಅಷ್ಟೇ 30,000 to 40,000 ಮಾಡಿದ್ರೆ, ಲೈಕ್ ಡೌನ್ ಪೇಮೆಂಟ್ ಮಾಡಿದ್ರೆ ಮಿಕ್ಕಿ ನಾನು ಲೋನ್ ಮಾಡ್ಕೊಡ್ತೀನಿ. 34,000. ಸರ್ ಸಿಬಿಲ್ ಚೆನ್ನಾಗಿದ್ಯಾ, ಲೋನ್ ಅವ್ರು ಹುಡಿಕೊಂಡ್ಬರ್ತಾರೆ. ಹೌದೌದು, ನಾನ್ ಕೊಡ್ತೀನಿ ನೀನ್ ಕೊಡ್ತೀನಿ ಅಂತ. ಹೌದು, ಸಿಬಿಲ್ ಚೆನ್ನಾಗಿದ್ಯಾ, ಚೆನ್ನಾಗಿದ್ರೆ ಮಾತ್ರ. ಅಕಸ್ಮಾತ್ ಏನಾದ್ರು ಸಿಬಿಲ್ ಇಶ್ಯೂ ಇದೆಯಾ, ಗ್ಯಾರಂಟಿ ಇದಾರೆ ಯಾರಾದ್ರು, ಲೈಕ್ ಶೂರಿಟಿ ಹಾಕೋರು, ಓನ್ ಬಿಲ್ಡಿಂಗ್ ಇದೆಯಾ ಗ್ಯಾರಂಟಿ, ಆ ತರ ಇದೆ, ನಾನು ಲೋನ್ ಮಾಡ್ಕೊಡ್ತೀನಿ ಸರ್. ಓಕೆ ಓಕೆ ಸರ್. ಸರ್ ಹಾಗೆ ಇನ್ನೊಂದು ಸ್ಕೋಡಾ ಇದೆ ಸರ್ ನಮ್ಮ ಮುಂದೆ. ಸರ್ ಸ್ಕೋಡಾ ಇದು ಗಿವ್ ಅವೇ ಪ್ರೈಸ್ ಕೊಡ್ತಾ ಇದೀವಿ. ಏನ್ ಹೇಳಿ ಸರ್? ಸರ್ ಗಿವ್ ಅವೇ ಪ್ರೈಸ್ ಅಲ್ಲಿ ನಾನು ಸ್ಕೋಡಾ ಕೊಡ್ತಾ ಇದೀನಿ ಸರ್. ಡೀಟೇಲ್ಸ್ ಸರ್ 2008 ಮಾಡಲು ಸೆಕೆಂಡ್ ಓನರ್, ಓಡಿರೋದು 89,000 ಓಡಿದೆ. ಓಕೆ, FC ಬಂದು 2028 ವರೆಗೂ ಇದೆ. ಇದು 10 ಏರ್ ಬ್ಯಾಗ್ ಬರುವಂತ ಗಾಡಿ. 10 ಏರ್ ಬ್ಯಾಗ್, ಸನ್ ರೂಫ್, 10 ಏರ್ ಬ್ಯಾಗ್ಸ್, ಸನ್ ರೂಫ್ ಇರೋ ಗಾಡಿ. ನಿಮ್ಗೆ ಕೇವಲ ಸರ್ ಫೈನಲ್ ಟು ಫೈನಲ್, ನೋ ಬಾರ್ಗೈನ್, ವಿತ್ ಸರ್ವಿಸ್, ಟ್ರಾನ್ಸ್ಫರ್, ಆಮೇಲೆ ಲಕ್ಕಿ ಡ್ರಾ ಕೂಪನ್ ಎಲ್ಲ ಸೇರಿಸಿ ನಿಮ್ಗೆ ಫೈನಲ್ ಟು ಫೈನಲ್ 2 lakhs ಮಾಡಿ ಕೊಡ್ತೀನಿ. 2 lakhಗೆ? ಹಾ ಸರ್, 2 lakhs ಲಕ್ಸುರಿ ವೆಹಿಕಲ್ 2 lakhಗೆ ಸರ್. ನಿಮ್ಗೆ ಒಂದು ಆಲ್ಟೋ ಬರಲ್ಲ, ಹೌದು, ಸ್ವಿಫ್ಟ್ ಬರಲ್ಲ, ಒಳ್ಳೆ ಗಾಡಿ ಅಂತಾರ. ನಿಮ್ಗೆ Audi BMW ಏನ್ ಫೀಲ್ ಇದೆಯಲ್ಲ, ಆ ಫೀಲ್ ಕೊಡುವಂತ ಈ ಸ್ಕೋಡಾ ಲಾರನ್ ಕೊಡ್ತಾ ಇದೀನಿ ಸರ್. ಸ್ಕೋಡಾ ಲಾರನ 2 ಲಕ್ಷಕ್ಕೆ, ಬರೀ 2 ಲಕ್ಷಕ್ಕೆ ನಿಮ್ಗೆ 10 ಏರ್ ಬ್ಯಾಗ್ ಪ್ಲಸ್ ಸನ್ ರೂಫ್ ಇದೆ. Hyundai i20 ಇದನ್ನು ಅಷ್ಟೇ ಒಂದು ಗಿವ್ ಅವೇ ಪ್ರೈಸ್ ಅಲ್ಲಿ ಗಾಡಿ ಕೊಡ್ತಾ ಇದೀನಿ. ಗಿವ್ ಅವೇ ಪ್ರೈಸ್ ಸರ್. ಓಕೆ ಸರ್, 2009 ಮಾಡಲು ಸರ್, ವಿತ್ ಫ್ರೆಶ್ FC ಇನ್ಸೂರೆನ್ಸ್. ನಿಮ್ಗೆ ಏನಿಲ್ಲ ಅಂತ ಒಂದು 2,40,000ಗೆ ಗಾಡಿನ ಕೊಡ್ತಾ ಇದೀನಿ. ಫ್ರೆಶ್ FC, ಫ್ರೆಶ್ ಇನ್ಸೂರೆನ್ಸ್, i20 ಮ್ಯಾಗ್ನಾ ಆಪ್ಷನಲ್, ಸೆಕೆಂಡ್ ಓನರ್ ವೆಹಿಕಲ್, 2009 ಮಾಡಲು, ಕೇವಲ 70,000 ಓಡಿರುವಂತ ಗಾಡಿ. ಒಳ್ಳೆ ಬೆಲೆಗೆ ನಾನು 240 ಮಾಡ್ಕೊಡ್ತಾ ಇದೀನಿ ಸರ್. 240 ಮುಂದೆ ಬರ್ಲಿ, ಗಾಡಿ ಓಕೆ ಆಯ್ತಾ, ಇನ್ನು ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ ಸರ್, ಕಡಿಮೆ ಆಗುತ್ತೆ ಸರ್. ಹಾಗೆ ನೆಕ್ಸ್ಟ್ ಸರ್. ಸರ್ ಇದು ಲೀನಿಯಾ ಸರ್, 2013 ಮಾಡಲು, ಸೆಕೆಂಡ್ ಓನರ್. ಸರ್ TZ ಇಂಜಿನ್, ಲೀನಿಯಾ TZ ಪೆಟ್ರೋಲ್ ಇಂಜಿನ್ ಸರ್. ಟಾಪ್ ಎಂಡ್ ಬರುತ್ತಲ್ಲ ಸರ್? ಟಾಪ್ ಎಂಡ್. ಓಕೆ, ಟರ್ಬೋ ಇಂಜಿನ್ ಬರುತ್ತೆ ಇದರಲ್ಲಿ ಸರ್. ನಮ್ಮ ಕೋಟಿಂಗ್ ಇರೋದು 3 lakh ಇದೆ. ಸೊ ಗಿವ್ ಅವೇ ಪ್ರೈಸ್ 275 ಮಾಡಿ ಕೊಡ್ತೀನಿ. 275 ಇದಕ್ಕೂ ಅಷ್ಟೇ ಲೋನ್ ಆಗುತ್ತೆ. ಓಕೆ, 13 ಮಾಡಲ್ ಆದ್ರೂ ಲೋನ್ ಆಗುತ್ತೆ ಇದಕ್ಕೆ. ಸುಮಾರು ಜನ ಹೇಳ್ತಾರೆ ಫಿಯೇಟ್ ಲೋನ್ ಆಗಲ್ಲ, ಶವರ್ಲೆಟ್ ಲೋನ್ ಆಗಲ್ಲ, ಬಟ್ ನಾವು ಮಾಡ್ಕೊಡ್ತೀವಿ ಸರ್ ಲೋನ್. ಮೈನ್ ಸಿಬಿಲ್ ಇಶ್ಯೂ, ಲೈಕ್ ಸಿಬಿಲ್ ಇಶ್ಯೂ ಇರಬಾರ್ದು. ಸಿಬಿಲ್ ಚೆನ್ನಾಗಿದೆ, ಖಂಡಿತ ಮಾಡ್ಕೊಡ್ತೀರಾ. ಇವಾಗ ಅಲ್ಲಿಂದ ಹೇಳ್ಕೊಂಡ್ಬಂದ್ರೆ ಎಲ್ಲ ಗಿವ್ ಅವೇ ಪ್ರೈಸ್ ಸರ್. ಗಿವ್ ವೆಹಿಕಲ್ ಇಕ್ಕಿರೋದು ನಾವು ಸರ್. ನೆಕ್ಸ್ಟ್ ಸರ್ ನಮ್ಮ ಹತ್ರ ಇನ್ನೊಂದು ಇದೆ ಸೇಲ್. ಇದು ಅಷ್ಟೇ 13 ಮಾಡಲ್ ಆಗಿದೆ, ಸಿಂಗಲ್ ಓನರ್ ವೆಹಿಕಲ್. ಸಿಂಗಲ್ ಓನರ್, ಇದು ಪೆಟ್ರೋಲ್ ಗಾಡಿ ಸರ್. ನೀವು ನೋಡ್ತಾ ಇರಬಹುದು, ಫ್ಯಾನ್ಸಿ ಅಲಾಯ್ ವೀಲ್ ಇದೆ, ಟೈರ್. ಸೊ ಗಾಡಿನೂ ಅಷ್ಟೇ ಪೆಟ್ರೋಲ್ ಗಾಡಿ, ಸೂಪರ್ ಆಗಿದೆ ಗಾಡಿ. ಇದು ಬೆಲೆ ಬಂದು 3 ಲಕ್ಷ ಹೇಳ್ತಾ ಇದೀವಿ. ಮುಂದೆ ಬರ್ಲಿ, ಒಂದು ಒಳ್ಳೆ ಪ್ರೈಸ್ ಅಲ್ಲಿ ಮಾಡ್ಕೊಡ್ತೀನಿ ಸರ್. 3 ಲಕ್ಷ ಹೇಳ್ತಿದ್ರೆ ಮುಂದೆ ಬಂದ್ರೆ ಇನ್ನೂ ಕಡಿಮೆ ಆಗುತ್ತೆ ಸರ್. ಓಕೆ ಸರ್. ನೆಕ್ಸ್ಟ್ ಸರ್, ನೆಕ್ಸ್ಟ್ ನೀವು ನೋಡಬಹುದು ಇನ್ನೊಂದು ವರ್ಣ ಇದೆ ನಮ್ಮ ಹತ್ರ. 2008 ಮಾಡಲು ಸರ್.
2008 ಮಾಡಲ್. 2008 ಮಾಡಲು, ಸೆಕೆಂಡ್ ಓನರ್, ಬರೀ 89,000 ಓಡಿದೆ. ಶೋರೂಮ್ ಹಿಸ್ಟ್ರಿ ಅಷ್ಟೇ ಓಡೋದು ಗಾಡಿ ಇದು. ಹಾ ಸರ್. ಸೆಕೆಂಡ್ ಓನರ್ ಆಗಿದೆ. ಇದು ಬೆಲೆ ಬಂದು 220 ಹೇಳ್ತಾ ಇದೀವಿ. ಫೈನಲ್ ಟು ಫೈನಲ್ ಒಂದು 2,10,000ಗೆ ಒಂದು ಸರ್ವಿಸ್ ಮಾಡಿ ಟ್ರಾನ್ಸ್ಫರ್ ಮಾಡಿ ಗಾಡಿ ಕೊಡ್ತೀವಿ. 2,10,000 210 210ಗೆ ವಿತ್ ಸರ್ವಿಸ್ ಎಲ್ಲ ಮಾಡಿಸ್ಕೊಡ್ತೀರಾ? ವಿತ್ ಸರ್ವಿಸ್ ವಿತ್ ಟ್ರಾನ್ಸ್ಫರ್ ಮಾಡ್ಕೊಡ್ತೀವಿ. ಓಕೆ ಸರ್. ನೆಕ್ಸ್ಟ್ ಇನ್ನೊಂದು ಸ್ಕೋಡಾ ರಾಪಿಡ್ ಇದೆ ಸರ್, ಡೀಟೇಲ್ಸ್. ಸರ್ ಸ್ಕೋಡಾ ರ್ಯಾಪಿಡ್ ಇದು 2014 ಮಾಡಲ್ ಸರ್. ಓಕೆ. ಸಿಂಗಲ್ ಓನರ್. ಸಿಂಗಲ್ ಓನರ್ ಇದು. ಸಿಂಗಲ್ ಓನರ್, ಬರೀ 74,000 ಓಡಿದೆ ಸರ್. ಇದು ಟಾಪ್ ಎಂಡ್ ಬರುತ್ತಲ್ಲ ಸರ್? ಇದು ಮಿಡ್ ವೇರಿಯಂಟ್ ಸರ್. ಮಿಡ್ ವೇರಿಯಂಟ್ ಇದು. ಹಾ. ಇದ್ರಲ್ಲಿ ನಿಮ್ಗೆ AC, ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋ ಇದೆ. ವಿತ್ ಮ್ಯಾಗ್ವಿಲ್ ಎಲ್ಲ ಬರುತ್ತೆ. ವಿತ್ ಮ್ಯಾಗ್ವಿಲ್ ಹಾಕಿದ್ದಾರೆ ಕಸ್ಟಮರ್. ಸೊ ಇದ್ರ ಲೈಕ್ ಓಡಿರೋದು ಬಂದು 74,000 ಓಡಿದೆ. ಓಕೆ. 74,000 ವಿತ್ ಶೋರೂಮ್ ಹಿಸ್ಟ್ರಿ ಸಮೇತ ಓಡಿದೆ ಗಾಡಿ ಇದು. ಇದು ಓನರ್ ಬಂದು ಲೇಡಿ ಡ್ರಿವನ್ ವೆಹಿಕಲ್. ಸಾಫ್ಟ್ ಯೂಸ್ ಮಾಡಿರ್ತಾರೆ. ಲೇಡಿ ಹೆಸರು ಗಾಡಿ. ಸೊ ಇದು ಸರ್, ಇದು ಗಿವ್ ಅವೇ ಪ್ರೈಸ್ ಸರ್. ಓಕೆ. 3,70,000ಕ್ಕೆ ನಾವು ಗಾಡಿ ಕೊಡ್ತೀವಿ. 3,75,000ಕ್ಕೆ 375ಗೆ ಸರ್. ಅದು ಏನೋ ಸ್ಕೋಡಾ ರ್ಯಾಪಿಡ್ 2014 ಮಾಡಲ್. ಓಕೆ. ಸಿಂಗಲ್ ಓನರ್, ಹಾ. ಪೆಟ್ರೋಲ್ ವೆಹಿಕಲ್. ಓಕೆ. 375ಗೆ ಸರ್ವಿಸ್ ಮಾಡಿ ಟ್ರಾನ್ಸ್ಫರ್ ಮಾಡಿ ಕೊಡ್ತೀನಿ ಸರ್. ಕೊಡ್ತೀರಾ ಸರ್? ನೆಕ್ಸ್ಟ್ ನಮ್ಮ ಹತ್ರ 15 ಮಾಡಲ್ ಸ್ವಿಫ್ಟ್ ಇದೆ. ಓಕೆ. ಸೆಕೆಂಡ್ ಓನರ್ ಆಗಿದೆ ಸರ್. ಕೇವಲ 74,000 ಓಡಿ. ಇದನ್ನು ಓಕೆ. ಇದು ಟಾಪ್ ಎಂಡ್ ಬರುತ್ತೆ ನೋಡ್ತಾ ಇರಬಹುದು. ಅಲಾವಿಲ್ ಎಲ್ಲ ಇದೆ ಗಾಡಿಲಿ. ಓಕೆ. VXA ವೇರಿಯಂಟ್ ಇದು. ಹಾ ಸರ್. ಪೆಟ್ರೋಲ್ ಗಾಡಿ. ಇದು ಅಷ್ಟೇ ಸರ್, ಗಿವ್ ಅವೇ ಪ್ರೈಸ್ ಒಂದು 440ಗೆ ಮಾಡಿ ಕೊಡ್ತೀನಿ. 440ಗೆ? ಹಾ ಸರ್. ಕೇವಲ ಒಂದು 1,00,000 ಒಳಗಡೆ ಮಾಡಿ ಡೌನ್ ಪೇಮೆಂಟ್. ಹಾ. ಮಿಕ್ಕಿ ನಾನು ಲೋನ್ ಮಾಡಿಸ್ಕೊಡ್ತೀನಿ. ಓಕೆ ಸರ್. ಇದು ಫಿಯಟ್ ಪುಂಟೋ ಇದೆ ಸರ್. ಓಕೆ. 11 ಮಾಡಲು, ಸಿಂಗಲ್ ಓನರ್, ಪೆಟ್ರೋಲ್ ವೇರಿಯಂಟ್. ಓಕೆ. 85,000 ಓಡಿದೆ. ಇದ್ರ ಬೆಲೆ ಬಂದು ಒಂದು 220 ಹೇಳ್ತಾ ಇದೀವಿ. ಫೈನಲ್ ಟು ಫೈನಲ್ ಒಂದು 2 lakhs ಬಂದ್ರೆ ಮಾಡಿ ಕೊಡ್ತೀವಿ ಸರ್. 2 lakh ಆಗುತ್ತೆ. 2 lakh ಮಾಡ್ಕೊಡ್ತೀವಿ. ಓಕೆ ಸರ್. ನೆಕ್ಸ್ಟ್ ಸರ್, ಇದು Hyundai i20 ಮ್ಯಾಗ್ನಾ ಆಪ್ಷನಲ್ ವೇರಿಯಂಟ್ ಇದು. ಸರ್ ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್, ಬ್ರಾಂಡ್ ನ್ಯೂ 4 ಟೈರ್ ಅಲ್ಲ ಸರ್? ಹೌದು ಸರ್, ಬ್ರಾಂಡ್ ನ್ಯೂ ಟೈರ್ ಇದೆ. ಇವನ್ ಸ್ಟೆಪ್ನಿನೂ ಅನ್ಯೂಸ್ಡ್ ವೆಹಿಕಲ್ ಇದು. ಅನ್ಯೂಸ್ಡ್. ಓಕೆ. ಸೊ ಇದು 18 ಮಾಡಲ್, ಸೆಕೆಂಡ್ ಓನರ್ ಆಗಿದೆ. ಪೆಟ್ರೋಲ್ ವೇರಿಯಂಟ್. ಸರ್ ಇದ್ರ ಪ್ರೈಸ್? ಸರ್ ಇದು ಬೆಲೆ ಬಂದು 6,10,000 ಹೇಳ್ತಾ ಇದೀವಿ. ಓಕೆ. ಮುಂದೆ ಬಂದು ಹೆಚ್ಚು ಮಾಡಿ ಕೊಡ್ತೀವಿ ಸರ್. 6,10,000 ಮುಂದೆ ಕಡಿಮೆ ಆಗುತ್ತೆ. 18 ಮಾಡಲ್ i20 ಕೇವಲ 63,000 ಓಡಿದೆ. ವಿತ್ ಶೋರೂಮ್ ಹಿಸ್ಟ್ರಿ ಸಮೇತ ಇದೆ. 6 ಲಕ್ಷ ಹೇಳ್ತಾ ಮುಂದೆ ಬಂದು ಹೆಚ್ಚು ಮಾಡಿ ಕೊಡ್ತೀವಿ. ಸರ್ ನೆಕ್ಸ್ಟ್ ಟಾಟಾ ಬೋಲ್ಟ್ ಇದೆ. ಓಕೆ. ಟಾಟಾ ಬೋಲ್ಟ್ 15 ಮಾಡಲು, ಸಿಂಗಲ್ ಓನರ್, ಕೇವಲ 39,000 ಓಡಿದೆ. ಹಾ ಸರ್. ವಿತ್ ಹಿಸ್ಟ್ರಿ ಸಮೇತ ಇದೆ ಗಾಡಿಲಿ. ಇದು ಅಷ್ಟೇ 3,80,000 ಹೇಳ್ತಾ ಇದೀವಿ. ಹಾ ಸರ್. ಮುಂದೆ ಬರ್ಲಿ ಹೆಚ್ಚು ಮಾಡಿ ಕೊಡ್ತೀವಿ ಸರ್. 3,80,000 ಮುಂದೆ ಬಂದ್ರೆ ಕಡಿಮೆ ಆಗುತ್ತೆ. ಮುಂದೆ ಹೆಚ್ಚು ಮಾಡ್ಕೊಡ್ತೀವಿ ಸರ್. ಬರೀ 39,000 ಓಡಿದೆ ಟಾಟಾ ವೆಹಿಕಲ್. ಬರೀ 380ಗೆ ಮಾಡ್ಕೊಡ್ತೀವಿ ಸರ್. ಸರ್ ಇದು ನೆಕ್ಸ್ಟ್ ನೀವು ನೋಡ್ತಾ ಇರ್ಬೋದು i20 ಸರ್. ಓಕೆ. 13 ಮಾಡಲು, ಸಿಂಗಲ್ ಓನರ್, ಮ್ಯಾಗ್ನಾ ವೇರಿಯಂಟ್ ಆಗಿದೆ. ಕೇವಲ 69,000 ಓಡಿದೆ. ಓಕೆ. ಇದು ಬೆಲೆ ಬಂದು ಕೇವಲ 3,60,000 ಮಾಡಿ ಕೊಡ್ತೀವಿ. ಸಿಂಗಲ್ ಓನರ್ ವೆಹಿಕಲ್. ಸಿಂಗಲ್ ಓನರ್ 3,60,000. ಓಕೆ. 13 ಮಾಡಲ್, ಸಿಂಗಲ್ ಓನರ್, ಕೇವಲ 60,70,000 ಡೌನ್ ಪೇಮೆಂಟ್ ಮಾಡ್ಲಿ, ಮಿಕ್ಕಿ ನಾವು ಲೋನ್ ಮಾಡ್ಕೊಡ್ತೀವಿ. 3,60,000 60ಗೆ ನಾವು ಮಾಡಿಕೊಡ್ತೀವಿ ಸರ್. ಸರ್ i10 ಆಸ್ತಾ ಸರ್ ಇದು. ಓಕೆ. 11 ಮಾಡಲು, ಸಿಂಗಲ್ ಓನರ್. ಹಾ ಸರ್. ನೀವು ಎಲ್ಲಾ ಕಡೆ i10 ಬರೀ ಮ್ಯಾಗ್ನಾ ಸ್ಪೋರ್ಟ್ಸ್ ನೋಡ್ತೀರಾ. ಹೌದು. ನಮ್ಮ ಒಂದು ಆಸ್ತಾ ವೇರಿಯಂಟ್ ಇದೆ. ಆಸ್ತಾ ವೇರಿಯಂಟ್ ಕೂಡ ಇದೆ. ಇದ್ರಲ್ಲಿ ನಿಮ್ಗೆ ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ, ABS ಬರುತ್ತೆ, ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ ಇದೆ. ಓಕೆ. ಲೈಕ್ ಫುಲ್ಲಿ ಟಾಪ್ ಎಂಡ್ ವೆಹಿಕಲ್ ಇದು. ಫುಲ್ಲಿ ಟಾಪ್ ಎಂಡ್? ಹಾ ಸರ್. ಓಡಿರೋದು ಬರೀ 72,000 ಓಡಿದೆ. ಹಾ ಸರ್. ವಿತ್ ಹಿಸ್ಟ್ರಿ ಸಮೇತ ಇದೆ ಗಾಡಿ. ಸರ್ ಇದು ಗಾಡಿ ಬೆಲೆ ಬಂದು 280 ಹೇಳ್ತಾ ಇದೀವಿ. ಓಕೆ. ಮುಂದೆ ಬರ್ಲಿ ಹೆಚ್ಚು ಮಾಡ್ಕೊಡ್ತೀವಿ ಸರ್. 280 ಮುಂದೆ ಬಂದ್ರೆ ಇನ್ನೂ ಕಡಿಮೆ ಆಗುತ್ತೆ. ಹಾ ಸರ್. ಸರ್ ನೆಕ್ಸ್ಟ್ ಇನ್ನೊಂದು ಗ್ರ್ಯಾಂಡ್ i10 ಇದೆ ಸರ್ ನಮ್ಮ ಹತ್ರ. ಓಕೆ. ಆಟೋಮೆಟಿಕ್ ವೇರಿಯಂಟ್. ಇದು ಓಡಿರೋದು ಬರೀ ಕೇವಲ 30,000. 17 ಮಾಡಲ್, ಸಿಂಗಲ್ ಓನರ್, 30,000 ಓಡಿದೆ. ಸೊ ಬ್ರಾಂಡ್ ನ್ಯೂ 4 ಟೈರ್? ಹಾ ಸರ್. ಆಟೋಮೆಟಿಕ್ ವೇರಿಯಂಟ್ 30,000 ಓಡಿದೆ ಅಷ್ಟೇ ಗಾಡಿ. ಓಕೆ. ಬ್ರಾಂಡ್ ನ್ಯೂ ಗಾಡಿ ಹೆಂಗಿದೆ ಹಂಗಿದೆ ಗಾಡಿ. ಇದು ಬೆಲೆ ಬಂದು ಸರ್ ಒಂದು 490 ಹೇಳ್ತಾ ಇದೀವಿ. ಮುಂದೆ ಬರಲಿ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀವಿ ಸರ್. ಕಡಿಮೆ ಆಗುತ್ತೆ ಇದ್ರಲ್ಲೂ ಸರ್? ಖಂಡಿತ ಸರ್. ಪ್ರೈಸಿಂಗ್ ಜಾಸ್ತಿ ಅನ್ಕೊಳಕ್ ಹೋಗ್ಬೇಡಿ. ಲೈಕ್ ಕ್ವಾಲಿಟಿ ನೋಡಿ. ಹೌದೌದು. ಇಷ್ಟು ಸಮಯ ಹೇಳ್ತಾರ ಅಷ್ಟೇ ಓಡಿರ್ತವೆ. ಹೇಳಿ ಸರ್. ಫಿಯಟ್ ಪುಂಟೋ ಸರ್. ಓಕೆ. 2015 ಮಾಡಲು, ಸಿಂಗಲ್ ಓನರ್, ಡೀಸೆಲ್ ವೇರಿಯಂಟ್. ಹಾ ಸರ್. 83,000 ಓಡಿದೆ ಸರ್. ಇದು ಅಷ್ಟೇ 20 ಮೇಲೆ ಮೈಲೇಜ್ ಬರುವಂತ ಗಾಡಿ. ಇದ್ರ ಬೆಲೆ ಬಂದು 3,60,000 ಹೇಳ್ತಾ ಇದೀವಿ. ಮುಂದೆ ಬರಲಿ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀವಿ ಸರ್. ಕಡಿಮೆ ಆಗುತ್ತೆ ಖಂಡಿತ. ಸರ್ ವ್ಯಾಗನರ್ ಇದೆ ಸರ್, ಬ್ಲಾಕ್ ಕಲರ್. ಸರ್ ವ್ಯಾಗನರ್ 2010 ಮಾಡಲು, ಸೆಕೆಂಡ್ ಓನರ್ ಆಗಿದೆ. 64,000 ಓಡಿದೆ. 190 ಹೇಳ್ತಾ ಇದೀವಿ. ಮುಂದೆ ಬರಲಿ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀವಿ ಸರ್. ಸೊ ಕಡಿಮೆ ಆಗುತ್ತೆ. ಖಂಡಿತ ಆಗುತ್ತೆ ಸರ್. ಸರ್ ನೆಕ್ಸ್ಟ್ ಸರ್ Hyundai Getz. ಓಕೆ. 2007 ಮಾಡಲು. ಹಾ ಸರ್. ಸೆಕೆಂಡ್ ಓನರ್. 2007 ಮಾಡಲ್, ಸೆಕೆಂಡ್ ಓನರ್, ಬರೀ 71,000 ಓಡಿದೆ. ಓಕೆ. ಗಾಡಿ ಮಾತ್ರ ಎಕ್ಸ್ಟ್ರಾ ಕ್ಲಾಸ್ ಕಂಡೀಷನ್ ಇದೆ. ನೋಡ್ತಾ ಇರ್ಬೋದು. 4 ಹೊಸ ಟೈರ್ ಇದೆ. ಹೊಸ ಟೈರ್. ಇವನ್ ಸ್ಪೇರ್ ಹೊಸ ಟೈರ್ ಇದೆ ಗಾಡಿಲಿ. ಓಕೆ ಓಕೆ. ಯಾರು ಲೈಕ್ ಲೋ ಮೇಂಟೆನೆನ್ಸ್, ಲೈಕ್ ಗಾಡಿ ಕಲಿಯೋರು, ಒಳ್ಳೆ ಗಾಡಿ ಬೇಕು, ಒಳ್ಳೆ ಬೂಟ್ ಸ್ಪೇಸ್ ಗಾಡಿ ಬೇಕಂದ್ರೆ ಆರಾಮಾಗಿ ತಗೊಳ್ಳಿ. ಇದ್ರ ಬೆಲೆ ಬಂದು 1,55,000 ಹೇಳ್ತಾ ಇದೀವಿ ಸರ್.
ಮುಂದೆ ಬರ್ಲಿ, ಹೆಚ್ಚು ಕಮ್ಮಿ ಮಾಡಿ ಕೊಡ್ತೀವಿ ಇನ್ನೂ ಕಡಿಮೆ ಆಗುತ್ತೆ. ಸರ್. ಗಾಡಿ ಹೆಂಗಿದೆ ನೋಡಿ ಸರ್, ಬ್ರ್ಯಾಂಡ್ ನ್ಯೂ ಟೈರ್ ಇದೆ ಸರ್. ತುಂಬಾ ಗಾಡಿ ನೀಟ್. ನಾವೇ ಸರ್ವಿಸ್ ಮಾಡ್ಕೊಡ್ತೀವಿ, ಹ್ಮ್ ಟ್ರಾನ್ಸ್ಫರ್ ಮಾಡ್ಕೊಡ್ತೀವಿ. ಓಕೆ ಕಸ್ಟಮರ್ ಏನ್ ಬರೀ ಫ್ಯೂಲ್ ಹಾಕೋಬೇಕು, ಗಾಡಿ ಓಡಿಸ್ಬೇಕು ಓಕೆ ಸರ್. ಹಾಗೆ ನೆಕ್ಸ್ಟ್ ಸರ್. ನೆಕ್ಸ್ಟ್ ಐಕಾನ್ ಇದೆ. ಓಕೆ ಇದು ಮಾಡಲು ಬಂದು 2009 ಮಾಡಲು, ಡೀಸೆಲ್ ವೇರಿಯಂಟ್ ಹಾ ಸರ್. ಸರ್. ಗಿವ್ ಪ್ರೈಸ್ ಓಕೆ 1,40,000 1,40,000 1,40,000 ವಿತ್ ಫ್ರೆಶ್ FC ಇನ್ಸೂರೆನ್ಸ್. ಹಾ 20 ಮೇಲೆ ಮೈಲೇಜ್ ಬರುವಂತ ಗಾಡಿ. ಓಕೆ ಇದರಲ್ಲಿರೋ ಇಂಜಿನ್ ಫೋರ್ಡ್ ಫಿಗೋ, ಫೋರ್ಡ್ ಫಿಯೆಸ್ಟಾ ಅಲ್ಲಿ ಬರೋ ಇಂಜಿನ್. ಓಕೆ ಒಳ್ಳೆ ಗಾಡಿ, ಒಳ್ಳೆ ಮೇಂಟೈನ್, ಒಳ್ಳೆ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಗಾಡಿ. ಓಕೆ ಸೊ ಒಂದು 140 ಮಾಡ್ಕೊಡ್ತೀವಿ. 140 2007 ಮಾಡಲು ಸರ್. ಓಕೆ ಸೆಕೆಂಡ್ ಓನರ್ ಆಗಿದೆ. ಹಾ ಸರ್. ಕೇವಲ 1,80,000 ಓಡಿದೆ. 1,80,000 ಓಕೆ. ಗಾಡಿ ಬೆಲೆ ಬಂದು 480 ಹೇಳ್ತಾ ಇದೀವಿ. ಹಾ ಸರ್. ಮುಂದೆ ಬರ್ಲಿ, ಒಂದು ಒಳ್ಳೆ ರೇಟಿಂಗ್ ಮಾಡ್ಕೊಡ್ತೀವಿ ಸರ್. ಸೊ ಮುಂದೆ ಅದು ಬಂದ್ರೆ new ಇನ್ನೂ shape ಕಡಿಮೆ ಮಾಡಿದ್ದಾರೆ. ಆಗುತ್ತೆ. ಸರ್ ಒಳ್ಳೆ ರೇಟಿಂಗ್ ಮಾಡ್ಕೊಡ್ತೀವಿ. ಹಾ ಸರ್. ನೀವು ನೋಡ್ಬೋದು, ಫ್ರಂಟ್ ನ್ಯೂ ಶೇಪ್ ಮಾಡಿದ್ದಾರೆ. ಓಕೆ ಓಕೆ ಸೊ ಗಾಡಿ ಮಾತ್ರ ಎಕ್ಸ್ಟ್ರಾ ಕ್ಲಾಸ್ ಕಂಡೀಷನ್ ಇದೆ. ಓಕೆ ಕೇವಲ 1,80,000 ಅಷ್ಟೇ ಓಡೋದು ಗಾಡಿ. ಹಾ ಇಂಜಿನ್ ಸ್ಟಾರ್ಟ್ ಮಾಡಿ ನೋಡ್ಲಿ, ಇಷ್ಟು ಸಾವಿರ ತಗೊಳ್ಳಿ ಸರ್. ಓಕೆ ಸರ್. ಇನ್ನೊಂದು SUV 500 ಸರ್ ಇದು. ಸರ್ XUV 500. ಓಕೆ ಇದು ಮಾಡಲು ಬಂದು 2015 ಮಾಡಲು, ಹಾ ಸರ್. ಸಿಂಗಲ್ ಓನರ್. ಸಿಂಗಲ್ ಓನರ್ ಇದು. 87,000 ಓಡಿದೆ ಗಾಡಿ. ಓಕೆ ಗಾಡಿ ಮಾತ್ರ ಎಕ್ಸ್ಟ್ರಾ ಕ್ಲಾಸ್ ಕಂಡೀಷನ್ ಇದೆ. ಇದು ಬೆಲೆ ಬಂದು 6 ಲಕ್ಷ ಹೇಳ್ತಾ ಇದೀವಿ ಸರ್. ಮುಂದೆ ಬರ್ಲಿ, ಹೆಚ್ಚು ಕಮ್ಮಿ ಮಾಡೋಣ. ಆಮೇಲೆ ಈ ಗಾಡಿ ಏನಂದ್ರೆ ಬರೀ ಕೇವಲ 1 ಲಕ್ಷ ಡೌನ್ ಪೇಮೆಂಟ್ ಮಾಡ್ಲಿ, 1 ಲಕ್ಷ ಸಾಕ. 1 ಲಕ್ಷ ಮಿಕ್ಕಿ Okay. ನಾವು ಲೋನ್ ಮಾಡ್ಕೊಡ್ತೀವಿ. 15 ಮಾಡಲ್ ಸಿಂಗಲ್ ಓನರ್, ಹ್ಮ್ 6 ಲಕ್ಷ. ಒಂದು ಕೇವಲ ಒಂದು I20 ಸ್ವಿಫ್ಟ್ ಇವತ್ತಿನ ಬೆಲೆ ಏನ್ ಹೇಳ್ತಾರಲ್ಲ ಸರ್, ಹಾ ಆ ಬೆಲೆ ಒಂದು 50,000 ಎಕ್ಸ್ಟ್ರಾ ಆಡ್ ಮಾಡಿದ್ರೆ ಒಂದು 8 ಸೀಟರ್ ಆರಾಮಾಗಿ ತಗೊಂಡೋಗ್ಬೋದು. ಇದು ಅಷ್ಟೇ ಬ್ರ್ಯಾಂಡ್ ನ್ಯೂ ಟೈರ್ ಇದೆ. ಓಕೆ ಗಾಡಿ ಮಾತ್ರ ತುಂಬಾ ಎಕ್ಸ್ಟ್ರಾ ಕ್ಲಾಸ್ ನೀಟ್ ಇದೆ ಗಾಡಿ. ಇದು ಯಾರೇ ಗಾಡಿ ತಗೊಳ್ಳಿ ಸರ್, ನಮ್ಮ ಕಡೆ ಒಂದು ಸರ್ವಿಸ್ ಮಾಡ್ಕೊಡ್ತೀವಿ, ಟ್ರಾನ್ಸ್ಫರ್ ಮಾಡ್ಕೊಡ್ತೀವಿ. ಕಮಿಷನ್ 1 ರೂಪಾಯಿ ತಗೊಳ್ಳಲ್ಲ ಸರ್. ಇನ್ನೊಂದು ಸರ್ ಫೈನಲ್ ಪ್ರೈಸ್ ಹೇಳಿ ಸರ್. ಇದು 6 ಲಕ್ಷ ಹೇಳ್ತಾ ಹೆಚ್ಚು ಕೊಡ್ತೀವಿ ಸರ್. ಇನ್ನೂ ಕಡಿಮೆ ಆಗುತ್ತೆ. ಸರ್ ಮುಂದೆ ಬರೀ ಕಮ್ಮಿ ಆಗುತ್ತೆ. ಓಕೆ ಓಕೆ